ಪಂಚಾಯಿತಿಲಿ ಈ ವರ್ಷದ ಅತಿ ದೊಡ್ಡ ಸ್ಪರ್ಧೆ ನಡೆಯುತ್ತಿದೆ. ಉತ್ಸಾಹದಿಂದ ಭಾಗವಹಿಸುತ್ತಿರುವ ಸ್ಪರ್ಧಿಗಳ ಮಧ್ಯೆ ಸ್ಪರ್ಧೆ ಗಟ್ಟಿಯಾಗಿ ನಡೆಯುತ್ತಿದೆ. ಗಂಡಸರ ಪರವಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಪುರುಷೋತ್ತಮನು, ಹೆಂಗಸರ ಪರವಾಗಿ ಭಾಗವಹಿಸುತ್ತಿರುವ ವೀರ ಮಹಿಳೆ ಪವಿತ್ರಮ್ಮ, ಇವರಿಬ್ಬರು ಗಟ್ಟಿಯಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಜಯ ಯಾರ ಪರ ಎಂದು ತಿಳಿಯುತ್ತದೆ. ಸ್ಪರ್ಧಿಗಳನ್ನು ಜನರೆಲ್ಲರೂ ಕೈತಟ್ಟಿ ಪ್ರೋತ್ಸಾಹಿಸಬೇಕು. ಇಬ್ಬರ ನಡುವೆ ಗಟ್ಟಿಯಾದ ಪೈಪೋಟಿ ನಡೀತಾ ಇದೆ. ಇದನ್ನ ಗೆಲ್ಲೋದು ಹೆಂಗಸರ ಗಂಡಸರ ಅಂತ ಉತ್ಸಾಹದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಯಾರು ವಿಜೇತರು ಅಂತ ಕಾದು ನೋಡೋಣ. ಇನ್ನು ಎಷ್ಟು ಬರ್ತೀಯ? ಸಾಕು ನಿಲ್ಲ. ನಾನು ಬರ್ತೀನಿ ಕಂಪನಿಗೆ. ಅಯ್ಯೋ, ಅಣ್ಣನ್ಗೆ ಎಳ್ನೀರ್ಕಾಯಿ ತಲೆ ಮೇಲೆ ಬಿಟ್ಬಿಡ್ತು. ಮಾಡೋ ಕೆಲ್ಸನ ಉತ್ಸಾಹದಿಂದ ಮಾಡಿದ್ರೆ ಎಲ್ಲ ಸಾಧ್ಯ ಆಗುತ್ತೆ. ಹೆಂಗಸರಿಗೆ ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಶ್ರೀಮತಿ ದೀಪಶ್ರೀ ಅಮ್ಮ. ಮುಂದೆ ಪೆನ್ಷನ್ ತಗೊಳಕ್ ಬರ್ತಾ ಇದ್ದಾರೆ ಆರ್ ತಂಗಮಣಿ, PK ಸುಜಾತ. ಆಡಳಿತ ಅಧಿಕಾರ ಹೆಣ್ಮಕ್ಳಿಗೆ. ನಮಗೆ ಅಂತ ಒಂದು ಬಾತ್ರೂಮ್ ಕೂಡ ಇಲ್ಲ ಅಣ್ಣ. ನಾಟಕದಲ್ಲಿ ಪಾತ್ರ ಮಾಡೋಕ್ಕೂ ಸ್ವತಂತ್ರ ಇಲ್ಲ. ಒಂದ್ ಒಳ್ಳೆ ಸಿನಿಮಾ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ಯಜಮಾನ್ರೆ? ನಮ್ ಜೀವನ ಹೀಗೆ ಇರೋದು ನಮ್ಗೆ ಇಷ್ಟನೇ ಇಲ್ಲ ಯಜಮಾನ್ರೆ. ಹೌದು. ನೀನದನ್ನು ಓದ್ ತೋರ್ಸು. ಅದೇನಂದ್ರೆ ಟೀ ಬಂತು, ಟೀ ತಗೊಳ್ಳಿ. ಅಪ್ಪ, ಟೀ ಈಗ ಬೇಡ. ಯಾಕೆ? ಮನುಷ್ಯರ ಪರಿಸ್ಥಿತಿ ತಿಳ್ಕೊಳ್ದೆ. ಹಾಗಾದ್ರೆ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಹೀಗೋಗಿ ಅಡಿಗೆ ಕೆಲಸ ಶುರು ಮಾಡ್ತೀನಿ. ಅದನ್ ಸ್ವಲ್ಪ ಓದ್ತೀರಾ? ಇದನ್ನ ಉಲ್ಟಾ ಬರ್ದಿದ್ದಾರೆ. ಓ, ಹಾಗಾದ್ರೆ ಹೇಳೋದೇ ಬೇಡ. ಅದು ಅವನೇ ಬರ್ದಿರೋದು. ಪ್ರೆಸಿಡೆಂಟ್ ಗಂಡ. ರಾಘು ಏನದು? ಇನ್ನೊಂದ್ಸಲ ಓದಿ. ನೇ ಮ ಸು ನಿಂಗ್ರವ. ಇದೇನಿದು? ಪಿ 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 ಪಿ. ಅದಿಲ್ ಕೊಡಿ, ನೋಡ್ತೀನಿ. ಓಹೋ, ಇದು ಹಾಗೆ. ಪ್ರೆಸಿಡೆಂಟ್ಗೆ ಗೊತ್ತಾಗ್ಲಿಲ್ವಾ? ಕೊಲೆ ಬೆದರಿಕೆ ಮುಗಿಸ್ಬಿಡ್ತೀನಿ, ಹುಷಾರಾಗಿರು ಅಂತಾನೆ ಬರ್ದಿರೋದು. ಓಹೋ, ಇಷ್ಟು ದಿನ ಕೈ ಮುರಿತೀನಿ ಕಾಲ್ ಮುರಿತೀನಿ ಅಂತ ಹೇಳ್ತಿದ್ರು. ಈಗ ಕೊಲೆ ಬೆದರಿಕೆ ಮಾಡೋಷ್ಟು ಬಂದ್ಬಿಟ್ಟಿದ್ಯಾ? ಮತ್ತೆ ಈ PPP ಅದು ಮತ್ತೆ ನಮ್ಗೆಲ್ಲರಿಗೂ ಗೊತ್ತಿದ್ಯಲ್ಲ, ಪ್ರತಿರೋಧಿಸುವ ಪುರುಷ ಪ್ರಜಾ ಪಾರ್ಟಿ. ಯಾರು ದೊಡ್ಡ ಲೂಸ್ ಅನ್ಸುತ್ತೆ. ಯಾರಾದ್ರೂ ಹಿಂಗ್ ಬರೀತಾರ PPP ಅಂತೆ? ಸ್ವಂತ ಸಂಘದ ಹೆಸರು ಇಷ್ಟು ಶಾರ್ಟ್ ಫಾರ್ಮ್ ಅಲ್ಲಿ. ಅಯ್ಯೋ, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿಲ್ಲ. ಮತ್ತೆ ಅದನ್ನೇ ಅವರು ತಲೆ ಕೆಳಗಡೆ ಬರ್ದಿದ್ದಾರೆ. ಇಲ್ಲಿ ನೋಡಿ, PPP ಅಂತ. ತಲೆ ಪೊಲೀಸು
ಅಕ್ಕ ಪಾರು ಯಾಕೆ ಬರೋಕ್ ಲೇಟು? ಹೇಗೋ ಬಂದಲ್ಲ. ಅಪ್ಪ ಅಲ್ಲಿ ನಿನಗೋಸ್ಕರ ಕಾಯ್ತಿದ್ದಾರೆ. ಬೇಗ ಹತ್ತು. ನಾನು ಓಡಿಸ್ತೀನಿ. ಸರಿ. ಎಕ್ಸಾಮ್ ಎಲ್ಲ ಹೇಗ್ ಮಾಡ್ದೆ? ಬೇರೆ ಲೆವೆಲ್. ಬರ್ದಿದ್ ಯಾರು ಹೇಳು? ನೀನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಈ ಊರ್ನಲ್ಲಿ ನೀನ್ ವಕೀಲ್ ಆಗ್ಬೋದು. ಒಂದು ಹೆಣ್ಣಿನ ಹಕ್ಕನ್ನ ಕಾಪಾಡೋಕೆ ಒಂದು ಹೆಣ್ಣು ವಕೀಲೇ ಬೇಕು. ಯಾವ ಗಂಡ್ಸಿಗೂ ಬದುಕೋಗ್ ಬಿಡ್ಬೇಡ ಅಂತ ಹೇಳ್ತಿದ್ಯಾ? ಹೋಗೆ. ಇದೇನಿದು ನಡು ರಸ್ತೆ ನಿಲ್ಸಿದ್ದಾರೆ? ಬ್ರೇಕ್ ಡೌನ್ ಆಗಿದೆ ಅನ್ಸುತ್ತೆ ಅಕ್ಕ. ಪಕ್ಕದಲ್ಲಿ ಯಾರು ಕಾಣಿಸ್ತಿಲ್ವಲ್ಲ. ನಮಗೆ ಹೀಗೆಲ್ಲ ಆಗ್ಬೇಕಾ? ಛೇ. ಏ ಪಾರು, ಅಕ್ಕ! ಸ್ವಲ್ಪ ಜಾಗ ಬಿಡಿ, ನಾನ್ ನೋಡ್ಬೇಕು. ಆ ಕಡೆ ಹೋಗಿ ನೋಡೋಣವಾ? ಸಿಸ್ಟರ್, ಒಂದ್ ನಿಮಿಷ. ಯಾವ ಮೂರ್ಖ ಈ ತರ ಎಲ್ಲ ಮಾಡಿದ್ದು ನನಗೆ ಹೇಳಿ. ಪೊಲೀಸ್ ವಿಚಾರಿಸ್ತಿದ್ದಾರೆ, ಇದನ್ನೆಲ್ಲ ಸುಮ್ನೆ ಬಿಡಕ್ ಆಗಲ್ಲ. ಹಲೋ ಸಿಸ್ಟರ್, ನಾವು ಪ್ರೆಸಿಡೆಂಟ್ ನ ನೋಡ್ಬೇಕು, ಇಲ್ಲ ನಾವು ಹೋಗಲ್ಲ. ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. ನಾವು ಅವ್ರನ್ನ ನೋಡ್ಬೇಕಾಗಿತ್ತಲ್ಲ. ಈಗ ಹೇಗಿದೆ ಡಾಕ್ಟರ್? ತುಂಬಾ ಪ್ರೆಷರ್ ಇದೆ. ಅದು ಖಂಡಿತ ಇವರಿಂದ ಹೋಗೋದಿಲ್ಲ. ಅದು ಅವಳ ತಾಯಿಯ ಗುಣ, ಸಾವಿತ್ರಿ ಅಂತ. ಆದ್ರೆ ಒಂದ್ ವಿಷಯ ಮಾತ್ರ ಕನ್ಫರ್ಮ್, ಇಬ್ಬರನ್ನು ಒಡೆದು ಸುಮ್ನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇದು ಕೊಲೆ ಪ್ರಯತ್ನ ಅಂತೂ ಅಲ್ಲ. ಅತ್ಯಾಚಾರ ನಡೆದಿದ್ಯಾ ಅಂತ ಎಲ್ರೂ ಕೇಳ್ತಾ ಇದ್ದಾರೆ. ತುಂಬಾ ಜನಕ್ಕಲ್ಲ, ನಿನಗೆ ಅಂತ ಹೇಳು. ಏನಾದ್ರೂ ಒಂದ್ ಮಾತಾಡ್ಬೇಕು ಅಂತ ಬಾಯಿಗೆ ಬಂದಿದೆಲ್ಲ ಮಾತಾಡ್ಬೇಡ. ಅದಕ್ಕೇನೆ ಇವಳು ಇಷ್ಟು ಬೆಳಿಗ್ಗೆನೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡು ಬಂದಿರೋದು. ಅದೇ ತಾನೇ ಗೌರಿ? ನಾಟಕ ನೋಡಿ ಹಾಳಾದವರು, ಹೇಳಿ ಪ್ರಯೋಜನ ಇಲ್ಲ. ಅವಳು ಬರೀ ಟಿವಿಗೆ ಸರಿ. ಏನೇ ಆದ್ರೂ ಒಂದ್ ವಿಷಯ ಕನ್ಫರ್ಮ್, ಏನದು? ಇದಕ್ಕೆಲ್ಲ ಕಾರಣ ಪ್ರತಿಪಕ್ಷದವರೇ. ಮತ್ತಿನೇನು, ನೇರವಾಗಿ ಎದುರಿಸೋದಕ್ಕೆ ಅವ್ರಿಗೆ ನಡ್ಕೊಂಡು ಹೋಗಕ್ಕೂ ಧೈರ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಅವ್ರು ಯಾರನ್ನಾದ್ರೂ ಆಳುಗಳನ್ನ ಇಟ್ಟಿರ್ತಾರೇನೋ, ಅವ್ರು ಹೇಳೋ ಹಾಗೆ ಕೇಳೋ ತರ. ಪ್ರೀತಿ ಮಾಡಿದ ಹುಡುಗ ಓಡೋಗಿದ್ ಕೋಪನ ಒಬ್ಬ ಒಳ್ಳೆ ಗಂಡ ಆಗಿರೋ ನನ್ನ ಹತ್ರ ತೋರ್ಸಿದ್ ರಾಕ್ಷಸಿ ಅವಳು. ಹಾಗಾದ್ರೆ ಆ ರೌಡಿಗಳನ್ನ ಸೆಟ್ ಮಾಡಿದ್ ನೀವಾ ಯಜಮಾನ್ರೆ? ಮತ್ಯಾರು? ಯಜಮಾನ್ರೆ, ಇದು ನಿಮ್ ಕೆಲ್ಸನಾ? ನಮ್ಮ ಕೆಲ್ಸ ಆಗ್ಲಿ ಅಂತ ನಾನ್ ಸೆಟ್ ಮಾಡಿದ ಹುಡುಗರೇ ಅವರು. ಪೊಲೀಸರು ಕೆಲಸ ಸರಿಯಾಗಿ ಒದೆ ಬೀಳ್ಬೇಕು. ನಿನಗೆ ಎಷ್ಟು ಹೊಡೆದ್ರು ಬುದ್ಧಿ ಬರಲ್ಲ ಅಲ್ವಾ? ಇವ್ರ್ ಜೊತೆ ಸೇರ್ಕೊಂಡು ವಯಸ್ಸಾಗಿಲ್ಲ ಅನ್ನೋ feel ಆ ನಿನ್ಗೆ? ಬೇಡ, ನಾನೇ ಹೋಗ್ಬಿಡ್ತೀನಿ. ಅಯ್ಯೋ, ನನಗೆ ಹೊಡಿಬಿಡಿ, ನಾನು ಆಮೇಲೆ ಹತ್ತು ಬಿಡ್ತೀನಿ. ಅಯ್ಯೋ, ಹೊಡೆದು ಬಿಡಲ್ಲಪ್ಪ. ಅಕ್ಕ ಅಕ್ಕ ಅಣ್ಣವ್ರೆ, ಒಳಗಡೆ ಏನೋ ಹೊಡೆದೋಯ್ತು ಅನ್ಸುತ್ತೆ. ನಿನ್ ಬಾಕಿನ ನನ್ ಮನೇಲಿ ತೀರಿಸ್ತೀನಿ. ನೀನು ಜನಗಳನ್ನ ಕರ್ಸಿ ಹೆಣ್ಮಕ್ಳಿಗೆ ಹೊಡ್ಸೋ ಲೆವೆಲ್ಗೆ ಬೆಳೆದ್ಬಿಟ್ಯಾ? ಮತ್ತೆ ಬೇರೆ ಯಾರೋ ಮಾಡಿದ್ರು? ನಾನು ಅದೇ ಚಿಂತೆ ಮಾಡ್ತಾ ಇದ್ದೀನಿ. ನಮ್ ಸಂತೋಷಕ್ಕೆ ಕಾರಣ ಆಗಿರೋ ಪುಣ್ಯಾತ್ಮ ಯಾರು? ಏನೇ ಆದ್ರೂ ನಾನ್ ಹೇಳಿದ್ಮೇಲೆ ನೀನ್ ಇಲ್ಲಿಂದ ಹೋಗ್ಬೇಕು. ಮಾಧವಿ, ಬಕೆಟ್ ಮತ್ತೆ ಮಾಪ್ನ ಇವ್ ಕೇಳ್ಕೊಡು. ಸ್ಟೇಷನ್ ಪೂರ್ತಿ ಕ್ಲೀನ್ ಮಾಡ್ಲಿ. ಸರಿ ಮೇಡಮ್. ಬಾತ್ರೂಮ್ ಏನಾದ್ರು ಕ್ಲೀನ್ ಮಾಡ್ದೆ ಹೋದ್ರೆ ಅಯ್ಯೋ, ಖಂಡಿತ ಎಲ್ಲ ತೊಳೆದು ಕ್ಲೀನ್ ಮಾಡ್ಬಿಡ್ತೀವಿ. ಅಯ್ಯೋ ಅಯ್ಯೋ ಮೇಡಮ್, ಅವ್ರು ಕೂಗಿದ್ದಕ್ಕೆ ಗೊತ್ತಿಲ್ಲದೆ ಕೂತ್ಕೊಂಡ್ಬಿಟ್ಟೆ ನಿಮ್ಮ ಮೇಲೆ. ನಮ್ಮ ತಂದೆ ಮೇಲೆ ಆಣೆಗೂ ಗೊತ್ತಾಗ್ಲಿಲ್ಲ.
ಬಾ ಬಾ ಅಮ್ಮ ಇದು ತಗೋ ಬಾ ತಿನ್ನು. ಮೇಕೆ ಮತ್ತೆ ಒಂದು ಭಯಂಕರ ಜೀವಿ. ಇವತ್ ಬರ್ಲಿ. ಯಾರು ಏನು ಮಾಡುವರು? ನಿಂತ್ಕೋ ಅಂದೆ ತಾನೆ. ಏನು ಇವತ್ ಹಾಲನ್ ಕರ್ದಿಲ್ಲ ಅಲ್ವಾ? ಅದು ಮತ್ತದನ್ನ ಮೇಯೋದಕ್ಕೂ ಬಿಟ್ಟಿಲ್ಲ ಅಲ್ವಾ? ಅದು ಏನಂದ್ರೆ ನನಗೆ ಈ ಸುಸ್ಸು ಮಾಡೋದ್ರಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತು ತಾನೆ. ನಾನು ಈಗ್ಲೇ ಬರ್ತೀನಿ. ನಿಜ ಹೇಳು, ಆಮೇಲೆ ಎಲ್ಲಾದ್ರೂ ಹೋಗು. ಅದು ಏನಂದ್ರೆ ಯಜಮಾನ್ರ ಮನೆಯಲ್ಲ, ಪೊಲೀಸ್ ಸ್ಟೇಷನ್ ನಲ್ಲಿ. ನೋಡು, ಇದು ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡ. ಪ್ರೆಸಿಡೆಂಟ್ ಮತ್ತೆ ಅವ್ರ ತಂಗಿ ಮೇಲ್ ಕೈ ಇಟ್ಟವ್ರನ್ನ ನಾವು ಸುಮ್ನೆ ಬಿಡೋದಿಲ್ಲ. ಏನದು ಕುರಿನ್ ಕರ್ದ್ನಮ್ಮ. ಆಹಾ. ಅಯ್ಯೋ ದೇವ್ರೆ, ಇಷ್ಟು ಕೆಟ್ಟದಾಗಿರೋ ಮನುಷ್ಯನ ಹೆಂಗ್ ಹುಟ್ಟಿಸ್ದೆ? ನನ್ನ ಹತ್ರ ಏನು ಮಾತಾಡ್ಬೇಡಿ. ಬೇರೆ ಏನು ಇಲ್ವಾ? ಬಂದೆ ತಗೊಂಡ್ಬರ್ತಿದ್ದೀನಿ. ತಗೋ. ಚಟ್ನಿ ಪುಡಿ, ಇಲ್ಲಿದೆ ನೋಡು. ಉಪ್ಪಿನಕಾಯಿ, ಗಂಜಿ. ಗಂಜಿನ ಅದು ಅಡಿಗೆ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ. ಇವತ್ತು ಒಂದಿನ ಮಾತ್ರ ಆಗಲ್ಲ. ಪ್ರೆಸಿಡೆಂಟ್ ಅವಸ್ಥೆ ನೋಡಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಗಂಜಿ ತಂದಿದ್ಯಾ ತಿನ್ನೋಕೆ? ಇಷ್ಟು ವರ್ಷ ಆದ್ರೂ ಅಡ್ಗೆ ಮಾಡಕ್ ಬರಲ್ಲ. ನಾನು ಕಷ್ಟಪಟ್ಟು ಅಡಿಗೆ ಮಾಡಿದ್ರೆ ಒಂದಲ್ಲ ಒಂದಿನ ನಮಗೂ ಒಂದು ಟೈಮ್ ಬರುತ್ತಲ್ವಾ? ಹುಟ್ಟಿದ ಮರು ಕ್ಷಣದಿಂದಾನೇ ಸ್ತ್ರೀಯರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಹುಟ್ಟೋ ಮಗು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಅದನ್ನ ಹೊಸ್ಕಿ ಹಾಕಿ ಅಂತ ಹೇಳೋ ಪುರುಷ ಕ್ರೂರ ಸಮಾಜದಲ್ಲಿ ನಾವೀಗ ಬದುಕ್ತಾ ಇರೋದು. ಗೌರಿ ಹೇಳ್ತಿರೋದನ್ನ ನೋಡಿದ್ರೆ ಗಂಡಸರಿಂದಾನೇ ಸಮಸ್ಯೆ ಆಗ್ತಾ ಇದೆ ಅನ್ನೋ ರೀತಿ ಇದೆಯಾ? ಖಂಡಿತವಾಗ್ಲೂ ಹೌದು. ಅದನ್ನೇ ನಾನು ಹೇಳ್ತಾ ಇರೋದು. ಕೋಳಿಗೆ ಊಟ ಹಾಕೋದಕ್ಕೂ ನಾನೇ ಬರ್ಬೇಕು, ಎಲ್ಲದನ್ನು ನಾನೇ ಮಾಡ್ಬೇಕು. ಸುಲೇಖಾ, ಒಂದ್ ಬ್ಲಾಕ್ ಟೀ ಕೇಳಿ ಅರ್ಧ ಗಂಟೆ ಮೇಲಾಯ್ತು. ಮೊದಲು ಈ ಮಾತುಕತೆ ಮುಗಿಲಿ ಇರಿ. ಟೀ ತುಂಬಾ ಮುಖ್ಯ. ಇದು ಮ್ಯಾನ್ ರೂಲ್ಡ್ ಸೊಸೈಟಿ. ಖಂಡಿತವಾಗ್ಲೂ ಗಂಡಸರೇ ಕಾರಣ. ಈ ಕೊಲೆ ಬೆದರಿಕೆ ಮತ್ತು ರೌಡಿಗಳ ಆಕ್ರಮಣನ ನಿಮ್ಮ ಸಮಸ್ಯೆ ಏನೀಗ? ಗೌರಿ ಅಕ್ಕ ಚೆನ್ನಾಗಿ ಮಾತಾಡ್ತಾರಲ್ಲ. ಬೇರೆ ಲೆವೆಲ್. ಅಮ್ಮ, ಒಂದೇ ಒಂದ್ ಟೀ ಆದ್ರೂ ಮಾಡ್ಕೊಡಮ್ಮ. ಸುಲೇಮನ್ ಸತ್ತ ಮೇಲೆ 10 ರೂಪಾಯಿ ಸಂಪಾದನೆ ಮಾಡಿಲ್ಲ ನೀನು. ಹೆಣ್ಮಕ್ಳನ್ನ ಹೊಡೆದು ಹಾಸ್ಪಿಟ್ಲಿಗೆ ಸೇರ್ಸ್ಬಿಟ್ರೆ ನೀವೆಲ್ಲ ನೆಮ್ಮದಿಯಾಗಿರ್ತೀರಾ ಅಂತ ಯಾರು ಅನ್ಕೊಳ್ಬಾರ್ದು. ಟೀ ಅಂತೆ. ಅದಕ್ ನಾನೇನ್ ಮಾಡ್ದೆ? ಅದೇ ಅವರನ್ನ ನಾನು ಕಕ್ಕಾ ಬೆಕ್ಕಿ ಮಾಡ್ಬಿಟ್ಟೆ. ಹೌದಾ, ಚರ್ಚೆ ತುಂಬಾ ಚೆನ್ನಾಗಿತ್ತಲ್ಲ. ನನಗ್ ಗೊತ್ತಿತ್ತು ಅದು ಟಿವಿಯಲ್ಲಿ ಸೂಪರ್ ಆಗಿರುತ್ತೆ ಅಂತ. ತುಂಬಾ ಜನ ಕಾಲ್ ಮಾಡಿ ಹೇಳಿದ್ರು. ನೋಡು, ನೀನ್ ಆ ಲಿಂಕ್ ಅನ್ನ ಶೇರ್ ಮಾಡು, 10 ಜನ ನೋಡ್ಲಿ ಅದನ್ನ. ಅಯ್ಯೋ, ಹೋ ಸರಿ ಕುಸುಮ, ಇವತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ. ನೀನ್ ಕಟ್ ಮಾಡು. ಈ ಮೆಸೇಜ್ ಬೇರೆ. ನಾಳೆ ನೋಡ್ತೀನಿ. ಹಲೋ, ಚೆನ್ನಾಗಿದ್ದೀರಾ? ಆ ಕಡೆ ಮಲ್ಕೊಳ್ಳಿ. ಇವ್ರದೊಂದು ಕೈ ಆ ಕಡೆ ಇಡಿ. ಸರಿ. ನಾನು ಮಾತಾಡಿರೋ ಕ್ಲಿಪ್ ಯೂಟ್ಯೂಬಲ್ಲಿ ವೈರಲ್ ಆದ್ರೆ ಸಾಕು. ಅವಾಗ ನಾನೊಬ್ಳು ಸೆಲೆಬ್ರಿಟಿ ಆಗ್ತೀನಿ. ಮೀನಾಕ್ಷಿ, ಏನಮ್ಮ ಮೀನಾಕ್ಷಿ? ಮೀನು, ಹೇಳ್ ಸಾಯಿ. ನಮ್ಗೊಂದ್ ಮಗು ಬೇಕು ಕಣೆ. ಇದನ್ನೆಲ್ಲ ನೀನ್ ಡಿಸೈಡ್ ಮಾಡೋದಲ್ಲ, ಪಂಚಾಯತಿ ಡಿಸೈಡ್ ಮಾಡ್ಬೇಕು. ಅದ್ ಯಾವಾಗ ಬಂದಿತ್ತರ ತೀರ್ಮಾನ? ಅದನ್ನ ಸ್ವಲ್ಪ ಹೊತ್ತಿಗೆ ಮುಂಚೆ ಜಾರಿಗೆ ತಂದ್ರು. ಹಂಗೆಲ್ಲ ಆಗೋದಿಲ್ಲ. ನಾವ್ ಮಕ್ಳು ಮಾಡೋದನ್ನ ಪಂಚಾಯತಿಯವರೇ ತೀರ್ಮಾನ ಮಾಡಿದ್ರೆ ಇದು ಗಂಡಸ್ತನಕ್ಕೆ ಅವಮಾನ ಆಗೋದಿಲ್ವಾ? ಮುಚ್ಕೊಂಡ್ ಮಲ್ಕೊಂಡ್ರೆ ಸರಿ. ಇವಾಗ ಈ ಊರ್ಗೂ ಒಳ್ಳೇದಾಗ್ಬಾರ್ದು, ಯಾವನ್ಗೂ ಒಳ್ಳೇದಾಗ್ಬಾರ್ದು. ಚಿನ್ನ, ಏನು ಗೌರಿ, ಏನೋ ನನಗಿಲ್ ಸ್ವಲ್ಪ ಗಾಯ ಆಗಿದೆ. ಆ ಗಾಯ ಅಲ್ಲೇ ಒಣಗ ಹೋಗುತ್ತೆ, ಏನೂ ಆಗಲ್ಲ. ನಮ್ಮ ಮನಸ್ಸು ಗಾಯ ಮಾಡ್ಬೇಕಾದ್ರೆ ಇರ್ಲಿಲ್ವಾ ನಿಮ್ ಗಾಯ? ಅದು ಸರಿನೇ. ಎಲ್ಲ ಈ ನನ್ ಮಕ್ಳು ಮಾಡಿರೋ ಅಂತ ಕೆಲ್ಸ. ಇಲ್ಲ ಅವಾಗವಾಗಾದ್ರೂ ಏನಾದ್ರೂ ನಡೀತಿತ್ತು. ಎಲ್ಲ ವಿಷಯದಲ್ಲೂ ನಾವು ಗಂಡಸರಿಗಿನ ಮುಂದೆ ಇದೀವಿ. ಒಂದೇ ಒಂದ್ ವಿಷಯದಲ್ಲಿ ಮಾತ್ರನೇ ನಾವು ಹಿಂದೆ ಇದೀವಿ. ಮಸಲ್ ಪವರ್. ಒರ್ಟಾಗಿರೋ ಗಂಡಸರ್ನ ಅದೇ ಒರ್ಟತನದಿಂದ ಎದುರಿಸೋ ಶಕ್ತಿ ಯಾಕೋ ಗೊತ್ತಿಲ್ಲ, ನಮ್ ಹತ್ರ ಅದ್ ಮಾತ್ರ ಇಲ್ಲ. ಹೆಣ್ಮಕ್ಳು ತಿರುಗಿ ಹೊಡಿಯಕ್ ಶುರು ಮಾಡಿದ್ರೆ ಗಂಡಸರು ಮತ್ತೆ ಈ ತರ ಕೆಲ್ಸ ಮಾಡಲ್ಲ. ಅದೇ
ತಿರುಗಿಸಿ ಹೊಡೆಯಕ್ಕಾಗಿಲ್ಲ ಅಂದ್ರೂ ತಡೆದು ನಿಲ್ಸೋ ಶಕ್ತಿ ಅದಾದ್ರೂ ನಮಗ್ ಬೇಕು. ಆದ್ರೆ ಅಷ್ಟು ಸುಲಭವಾಗಿ ನಮಗ್ ಸಿಗಲ್ಲ. ನಮ್ಗೇನ್ ಬೇಕು ಪ್ರೆಸಿಡೆಂಟ್? ಹೆಣ್ಣು ಮಕ್ಕಳು ಕೂಡ ಬಲಶಾಲಿಗಳಾಗ್ಬೇಕು, ಸಮರ ಕಲೆಗಳನ್ನು ಕಲಿಬೇಕು. ಕರಾಟೆನ ಇಲ್ಲ ಬಾಕ್ಸಿಂಗಾ? ಕುಸ್ತಿನೇ ಒಳ್ಳೇದು. ನಮ್ಮೂರಿನ ವಾತಾವರಣಕ್ಕೆ ಬೇರೆ ಯಾವುದು ಸರಿ ಹೋಗಲ್ಲ. ಎಲ್ಲ ಸೇರ್ಕೊಂಡಿರೋ ಸಮವಾದ ಒಂದು ಟ್ರೈನಿಂಗ್, ಅದನ್ನೇ ಎದುರು ನೋಡ್ತಿದ್ದೀನಿ. ಮಹಿಳೆಯರ ರಕ್ಷಣೆ ಅಂತ ಹೇಳಿ ಪಂಚಾಯಿತಿ ಬೋರ್ಡ್ ಅವರೇ ಇದನ್ನ ಖರ್ಚು ಮಾಡ್ಬೇಕು ಆದಷ್ಟು ಬೇಗ. ಹೌದು. ನಮ್ಮೂರ್ನಲ್ಲಿರೋ ಹೆಂಗಸರ್ನ ನೋಡಿ ಯಾವ ಗಂಡಸರು ಇನ್ ಮುಂದೆ ನಮ್ಮ ಮೇಲೆ ಕೈ ಮಾಡಬಾರ್ದು. ಇದೇ ಈ ಪಂಚಾಯಿತಿ ನಿರ್ಧಾರ. ನಿರ್ಧಾರ ತಗೊಳ್ಳೋದು ಈಸಿ, ಆದ್ರೆ ನೀನ್ ಸರಿಯಾಗಿ ನೋಡೆ. ಹಾ ನೋಡು, ಹೆಣ್ಮಕ್ಳು ಬಾಕ್ಸಿಂಗ್ ಅಲ್ಲಿ ಮೇರಿ ಕಾಮ್ ಇದ್ದಾರೆ. ನೋಡು, ಕರಾಟೆ ಬ್ಲ್ಯಾಕ್ ಬೆಲ್ಟ್ ಅಲ್ಲಿ ಬಾಕ್ಷಾ ಸಿಂಗ್. ಬೇರೆದನ್ನ ನೋಡ್ಬೇಕು ಅಂದ್ರೆ ಕುಸ್ತಿನಲ್ಲಿ ಇವ್ರು ಸಾಕ್ಷಿ ಮಾಲಿಕ್. ಸೂಪರ್. ನಾವು ಇವರಲ್ಲಿ ಒಬ್ಬರನ್ನ ಇಲ್ಲಿ ಕರ್ಕೊಂಬಂದ್ರೆ ಹೇಗೆ? ಆಗೋ ಕೆಲ್ಸ ಮಾತ್ರ ಹೇಳು ಅಕ್ಕ. ಮತ್ತ್ಯಾಕೆ ಇದನ್ನೆಲ್ಲ ತೋರಿಸ್ತಿದ್ಯಾ? ಸುಮ್ನೆನು ಸಿಗೋ ತರ ಯಾರನ್ನಾದ್ರೂ ಹುಡುಕು. ನಮ್ಗೆ ಲೇಡಿ ಟ್ರೈನರ್ ತಾನೇ ಬೇಕಾಗಿರೋದು, ಅದೇ ಪ್ರಾಬ್ಲಮ್. ಟೀ ಟೀ ತಗೊಮ್ಮ. ಈ ಫೀಮೇಲ್ ಟ್ರೈನರೇ ಬೇಕಾ ಅಮ್ಮ? ತುಂಬಾ ಕಷ್ಟ ಆಗುತ್ತಲ್ವಾ? ಏನ್ ಕಷ್ಟ? ಇಲ್ಲಿ ಹೆಣ್ಮಕ್ಳು ಫಾರಿನ್ ಹೋಗಕ್ ಶುರು ಮಾಡ್ಬಿಟ್ರು, ಇನ್ನೇನು? ಅದು ಹೇಗೆ? ಅಯ್ಯೋ ಪ್ರೆಸಿಡೆಂಟ್ ಅವರೇ, ಪ್ರೆಸಿಡೆಂಟ್, ಇನ್ನು ನಾವೇನು ನೋಡ್ಬೇಕಾದಿಲ್ಲ, ನಾವು ಚಚ್ ಹಾಕ್ಬಿಡ್ತೀವಿ. ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ನಾನು ಅಲ್ಲಿ ಬರ್ತೀನಿ. ಪ್ರೆಸಿಡೆಂಟ್ ಸಿಕ್ಕಿದ್ರು, ನಮಗ್ ಬೇಕಾಗಿದ್ದ ವ್ಯಕ್ತಿನೇ ಸಿಕ್ಕಿದ್ರು. ಹೌದಾ? ಹಾ. ಯಾರದು? ಪಿ.ಟಿ. ಉಷಾನಾ? ಅಲ್ಲ, ಇದು ಸ್ವಲ್ಪ ದೂರಾನೆ. ಕನಕ್ಪುರ ಮಾಧವಿಯಮ್ಮ ಕಳರಿ. ಇಲ್ಲೇನ್ ಬರೀ ಗಂಡಸ್ರೇ ಇದಾರಲ್ಲ. ಬನ್ನಿ ನೋಡೋಣ. ಯಾರು? ಇಲ್ಲಿ ಮಾಧವಿ ಅಮ್ಮ ಅಂದ್ರೆ. ಬನ್ನಿ. ಅಲ್ಲಿಂದ ಕೆಳಗಿಳಿದು ನುಗ್ಗಿ ಹೋಗಿ, ಹಾ ಹಾಗೇನೆ, ಎಳ್ಕೊಂಡು ಹೋಗಿ ಚುಚ್ಚಿ, ಮತ್ತೆ ಈ ಕಡೆ ತಿರುಗಿ ನುಗ್ಗಿ 2 ಕತ್ತಿ ತಗೊಂಡು ಚುಚ್ಚಿ ಕತ್ತರಿಸಿ 3 ಜನನ ಚುಚ್ಚಿ, ಅಲ್ಲಿಂದ ನುಗ್ಗಿ ಮೇಲ್ ಹತ್ತಿ ಅವ್ರನ್ನ ಚುಚ್ಚಿ, ಅಲ್ಲಿಂದ ಹೋಗೋ. ಹಾಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಯಾವಾಗ್ಲೂ ಅದನ್ನ ನೋಡ್ತಾ ಇರ್ತಾರೆ. ಅಯ್ಯೋ, ರಾಜ್ಕುಮಾರ್ ಹಾರ್ತಿದ್ರು, ನೀನ್ ಯಾಕೆ ಆಫ್ ಮಾಡ್ದೆ? ಅಯ್ಯೋ, ಇದೇನ್ ಕಾಲ್ನಲ್ಲಿ ಪೆಟ್ಟು? ಹೋದ್ವಾರ ಟಿವಿನಲ್ಲಿ ಒಂದ್ ಫಿಲಂ ನೋಡಿದ್ರು, ಅದ್ರಲ್ಲಿ ಬಂದ ಕಲೆನ ಜೋಶಿಂದ ಕಲಿಯಕ್ ಹೋಗಿ. ಯಾರು? ನಾವು ಹೆಣ್ಣೂರಿಂದ ಬರ್ತಿದೀವಿ. ಅಲ್ಲಿರೋ ಹೆಣ್ಮಕ್ಳಿಗೆ ಕಲರಿ ಕಲ್ತ್ಕೋಬೇಕು ಅಂತ ತುಂಬಾ ಆಸೆ. ಅದನ್ನ ಹೇಳ್ಕೊಡಕ್ಕೆ ಒಬ್ರು ಹೆಂಗಸೇ ಬೇಕು. ಈ ಸ್ಥಿತಿಲಿ ನಾನ್ ಹೇಗಮ್ಮ ಬರ್ಲಿ? ನಮ್ಗೆ ಹೆಂಗಸ್ರೇ ಟ್ರೈನರ್ ಆಗಿ ಬೇಕಿತ್ತು. ನಿಮ್ ಶಿಷ್ಯಂದಿರೋ ಯಾರಾದ್ರೂ? ಕಲ್ತವ್ರೆಲ್ಲ ಮದ್ವೆ ಆಗಿ ಹೊರಟೋದ್ರಲ್ಲ. ಈಗ ಅಮ್ಮವ್ರ ಹಾಗೆ ಕಲೆನ ಹೇಳ್ಕೊಡೋರು ತುಂಬಾನೇ ಕಡಿಮೆ. ಗಂಡಸ್ರು ಬೇಕಾದ್ರೆ ತುಂಬಾ ಜನ ಇದ್ದಾರೆ. ಬೇಕಾ? ಇಲ್ಲಿ ಪಕ್ಕದಲ್ಲಿ ಧರ್ಮಪುರಿಲಿ ಒಂದ್ ಕುಸ್ತಿ ಪಂದ್ಯ ನಡೆಯುತ್ತೆ. ಅಲ್ಲಿ ಎಲ್ರು ನನ್ ಶಿಷ್ಯಂದಿರೇ. ಆದ್ರೆ ಕಳರಿ ಮತ್ತೆ ಕುಸ್ತಿ ಹೇಗೆ? ಈ ಕಳರಿಲಿ ಎಲ್ಲ ಇರುತ್ತೆ. ಕುಸ್ತಿ, ಕರಾಟೆ, ಬಾಕ್ಸಿಂಗ್ ಎಲ್ಲಾನು ಇರುತ್ತೆ. ನನ್ ಕೈಲಿ ಎದ್ದೇಳಕ್ಕಾಗಿದ್ದಿದ್ರೆ ನಾನ್ ಎಲ್ಲಾನು ಮಾಡಿ ತೋರಿಸ್ತಿದ್ದೆ. ಅಯ್ಯೋ ಬೇಡ, ನಮ್ಗೊಬ್ರು ವ್ಯಕ್ತಿನ ಏರ್ಪಾಡ್ ಮಾಡಿದ್ರೆ ಸಾಕು. ಆ ಊರಿನ ದೊಡ್ಡ ಮನುಷ್ಯರೇ ಆ ಪಂದ್ಯ ನಡೆಸ್ತಾ ಇರೋದು. ಹೆಸರು ಪಾಪಣ್ಣ ಅಂತ. ನಾನೊಂದ್ ಲೆಟರ್ ಕೊಡ್ತೀನಿ. ರಾಧಾ, ಒಂದ್ ಪೇಪರ್ ಪೆನ್ ತಗೊಂಡ್ ಬಾ. ಪ್ರೆಸಿಡೆಂಟ್ ಏನ್ ನಿರ್ಧಾರ ಮಾಡಿದ್ರಿ? ಇದಕ್ಕೇನ ನಿಮ್ಮಿಬ್ರನ್ನ ನಾನು ಮಾಧವಿಯಮ್ಮ ಮನೆ ಕಳಿಸಿರೋದು? ನೋಡಿ, ಒಂದು ಪುರುಷ ಕೇಂದ್ರೀಕೃತ ಕಾರ್ಯಕ್ರಮನೂ ನಮಗ್ ಬೇಡ. ಬೇರೆ ದಾರಿ ಇಲ್ದೆ ಅಲ್ವಾ ಗೌರಿ? ನಮ್ಗೊಬ್ಬರು ಲೇಡಿ ಟ್ರೈನರ್ ಸಿಗೋದ್ ಬೇಡ್ವಾ? ತೊಂದ್ರೆ ಇಲ್ಲ,
ಆದ್ರೆ ಯಾವ ಗಂಡ್ಸ್ ನೋಡಿದ್ರು ನನ್ ಕೈ ಹಾಗೆ ಮುರಿಯುತ್ತೆ. ಅದೇ ತೊಂದ್ರೆ. ಅದಲ್ಲ ತೊಂದ್ರೆ, ಇದು ಗಂಡಸ್ರ ಮುಂದೆ ನಮ್ ಮರ್ಯಾದೆ ಪ್ರಶ್ನೆ. ಇನ್ನ ಅದಕ್ ತೊಂದ್ರೆ ಆಗತ್ತೆ ಅಂದ್ರೆ ನನ್ನ ಸಹಕಾರ ಇರಲ್ಲ ಇದಕ್ಕೆ. ಹಾ, ಇಲ್ಲಿ ಗೌರವ ನೋಡಕ್ಕೋದ್ರೆ ಯಾವ ಒಂದ್ ವಿಷಯ ನಡೆಯಲ್ಲ. ಇವಾಗಿದು ಮುಖ್ಯ ಅಲ್ಲ, ನಮ್ಮ ಗುರಿನೇ ಮುಖ್ಯ. ಅಣ್ಣ, ಈ ಕುಸ್ತಿ ನಡೆಯುತ್ತಂತಲ್ಲ, ಆ ಜಾಗ ಎಲ್ಲಿ? ಬನ್ನಿ, ನಾನು ತೋರಿಸ್ತೀನಿ. ಬೇಗ ಬನ್ನಿ. ಬನ್ನಿ. ನಮ್ಮೆಲ್ಲರ ಪೈಲ್ವಾನನಾಗಿ ಈ ಊರಿನ ಹಳೆ ಆಸ್ತಿಯಾದ ಪೈಲ್ವಾನ್ ಪಾಪಣ್ಣ ಎವರ್ ಗ್ರೌಂಡ್ ಟ್ರೋಫಿಗೋಸ್ಕರ 5ನೇ ಕುಸ್ತಿ ಪಂದ್ಯದ ಫೈನಲ್ ಈಗ ಶುರು ಮಾಡ್ತಾ ಇದ್ದೀವಿ. ಪೈಲ್ವಾನ್ ಪಾಪಣ್ಣ ಎವರ್ ಗ್ರೌಂಡ್ ಟ್ರೋಫಿ ಕುಸ್ತಿ ಪಂದ್ಯದ ಈಗ ಫೈನಲ್ ಮ್ಯಾಚ್ ಈಗ ನಿಮಗಾಗಿ. ಬಂದ್ರು ಪಾಪಣ್ಣ, ಪೈಲ್ವಾನ್ ಪಾಪಣ್ಣ. ಊರಿನ ಮಹಾಜನಗಳೇ, ಸ್ನೇಹಿತರೆ, ನಮಸ್ಕಾರ. ಅಮ್ಮನ ಕೈಯಿಂದ ಒದೆ ತಿಂದು ಸತ್ತೋಗಿರೋ ನಮ್ಮ ಅಪ್ಪ ಅವ್ರಿಗೆ ತುಂಬಾ ದೊಡ್ಡ ಆಸೆ ಇದ್ದಿದ್ದು ಜೀವಂತವಾಗಿರೋ ನನ್ನ ಹೆಸರಲ್ಲಿ ಒಂದು ಮೆಮೋರಿಯಲ್ ಎವರ್ ರೋಲಿಂಗ್ ಕುಸ್ತಿ ಪಂದ್ಯ. ಹೆಣ್ಣೂರು ಪಂಚಾಯಿತಿಯಲ್ಲೇ ಎಲ್ಲ ಹೆಣ್ಣು ಮಕ್ಕಳಿಗೂ ಕುಸ್ತಿ ಮತ್ತೆ ಕೆಲವು ಸಮರ ಕಲೆಗಳನ್ನ ಕಲಿಸ್ಕೊಡೋದಕ್ಕೆ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿರೋದು ಹೆಮ್ಮೆ ಆಗ್ತಿದೆ. ನನಗೆ ಅದೃಷ್ಟ ಇಲ್ಲದೆ ಇರೋದ್ರಿಂದ ಈಗ ಸ್ವಲ್ಪ ದಿನದಿಂದ ನನ್ನ ವಿರುದ್ಧವಾಗಿ ಸ್ವಲ್ಪ ಹೆಣ್ಣು ಮಕ್ಕಳೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದ್ರಿಂದ ಬೇಡ್ಕೊಂಡು ಕೇಳ್ಕೊಂಡಿದ್ರಿಂದ ನಾನು ಇದಕ್ಕೆ ಒಪ್ಕೊಂಡಿದ್ದೀನಿ. ಆ ಹೆಣ್ಮಕ್ಳ ಜವಾಬ್ದಾರಿಯನ್ನ ಈ ಕುಸ್ತಿ ಪಂದ್ಯದ ಚಾಂಪಿಯನ್ಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟವ್ರು ಈಗ ಬರ್ತಾ ಇದ್ದಾರೆ. ಈ ಕುಸ್ತಿ ಪಂದ್ಯದ ಫೈನಲ್ ಈಗ ಶುರುವಾಗ್ತಿದೆ. ಕುಸ್ತಿ ಪಂದ್ಯದ ಸ್ಪರ್ಧಿಗಳು ಇವಾಗ ಬರ್ತಾ ಇದ್ದಾರೆ. ರಿಚರ್ಡ್ ಜುಗಿಡೋ, ರಿಚರ್ಡ್ ಜುಗಿಡೋ ಅಂತ ಕೇಳಿ ಈಗ ಅಖಾಡಕ್ಕೆ ಬರ್ತಾ ಇದ್ದಾರೆ ಚಂದ್ರು ರಾಜೇ.
ಹೌದು, ಇದೇನಿದು? ಅದ್ ಸುಮ್ನೆ ದಾರಿಲಿ ಹೋಗುವಾಗ ಮಾಡ್ತೀವಿ. ಓ ಓ ಅದ್ಭುತ. ಶುರು ಮಾಡಿ ನಿಂತ್ಕೊಂಡು ನೋಡಿ ಸಾಕು, ಒಳಗಡೆ ಬಂದಲ್ಲ. ಬನ್ನಿ ಬನ್ನಿ. ಇವ್ರು ನಮ್ಗೆ ತುಂಬಾನೇ ಹೊಟ್ಟೆ ಉರಿತಾ ಇದಾರೆ ಅಣ್ಣವ್ರೆ. ಹೆಣ್ಣಿಗೆ ಸ್ವತಂತ್ರ ಸಿಗೋದು ಅಂದ್ರೆ ಇದೇನೆ. ಹೇಗಿತ್ತು ಚೆಂಡೆ ವಾದ್ಯ ಎಲ್ಲ? ಚೆನ್ನಾಗಿತ್ತಲ್ವಾ? ನಮ್ಮೂರಿನ ಹುಡುಗಿರಿ ಅವರೆಲ್ಲ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ನೋಡ್ತೀಯ ಬಿಡು ನೀನು. ಬಾ ಬನ್ನಿ ಒಳಗೆ. ಓ, ಎಡಗಾಲಿಟ್ಟು ಬಂದ್ರು ಏನು ತೊಂದರೆ ಇಲ್ಲಪ್ಪ. ಹೇಗೆ ಮಾಡಿದ್ರು ನಿನ್ ಕತೆ ಅಷ್ಟೇನೆ ಬಿಡು. ಏನೂ ಇಲ್ಲ, ನಾನು ಸುಮ್ಮನೆ ಒಬ್ಬನೇ ಮಾತಾಡ್ಕೊತಿದ್ದೆ. ಬಾ ಒಳಗೆ. ಬನ್ನಿ, ಒಳಗೆ ಬನ್ನಿ ನೀವು. ಬಪ್ಪ ನೋಡ್ಕೊಂಡು ಬನ್ನಿ, ಬೀಳಕ್ಕೆ ಹೋಗ್ಬೇಡಿ. ಇನ್ಮೇಲೆ ತುಂಬ ಸರಿ ಬೀಳ್ಬೇಕಾಗುತ್ತೆ, ಅದಕ್ಕೆ. ಬನ್ನಿ. ಇದೇ ನಿಮ್ಮ ರೂಮು. ಎಲ್ಲ ಪಕ್ಕ ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಇಷ್ಟು ಸಾಕಾಗತ್ತಲ್ವಾ? ಚೆನ್ನಾಗಿದೆ. ಸರಿ, ಹಾಗಾದ್ರೆ ನಿಮ್ಗೆ ಏನು ಅಡುಗೆ ಮಾಡಲಿ? ನೀವು ಕೇಳಿದ್ದನ್ನ ಚಾಚು ತಪ್ಪದೆ ಮಾಡ್ಕೊಡ್ಬೇಕು ಅಂತ ನನ್ನ ಮಗಳು ಆರ್ಡರ್ ಮಾಡಿದ್ದಾಳೆ. ಹಾಗಾದ್ರೆ ಪ್ರೆಸಿಡೆಂಟ್ ಪ್ರೀತಿ ಜಾಸ್ತಿ ಹೌದು, ಮತ್ತೆ ತಗ್ಗಿ ಬಗ್ಗಿ ಇದ್ರೆ ನಿನಗೆ ಒಳ್ಳೇದು. ಏನು? ಅಯ್ಯೋ, ಒಬ್ಬ ಮನುಷ್ಯ ಮನ್ಸಲ್ಲೂ ಮಾತಾಡ್ಕೋಬಾರ್ದಾ? ನಿನಗೇನು ಊಟ ಬೇಕು ಅಂತ ಹೇಳು. ಈ ಕೋಳಿ ಸೂಪ್ ಸಿಗುತ್ತಾ? ಕೋಳಿ ಸೂಪಾ? ಮಟನ್ ಬ್ಲಡ್ ರೋಸ್ಟ್? ಮಟನ್ ಬ್ಲಡ್ ರೋಸ್ಟಾ? ಇಲ್ಲೋಡಪ್ಪ, ನೀನು ಹೇಳಿದ್ಮೇಲೆ ಇದೆಲ್ಲ ನಾನು ಕೇಳ್ತಾ ಇರೋದು. ಇದೆಲ್ಲ ಹೆಸರ? ನಮ್ಮಂತ ಮಾರ್ಷಲ್ ಆರ್ಟ್ಸ್ ಟ್ರೈನರ್ಸ್ ಮೆನ್ಯೂ ಇಲ್ಲಿವರೆಗೂ ನೀವಂತೂ ಕೇಳೇ ಇರಲ್ಲ. ಪರವಾಗಿಲ್ಲ ಬಿಡಿ, ನಾನು ನೋಡ್ಕೊಂತೀನಿ. ಹಾಗೆ ದಾರಿಗೆ ಬಂದ್ರೆ ನಿಂಗೆ ನೀವು ಒಳ್ಳೆಯದು. ಒಂದು ನಿಮಿಷ ನಿಲ್ಲಿ. ಈಗ ಮನ್ಸಲ್ಲಿ ಏನ್ ಮಾತಾಡ್ಕೊಂಡ್ರಿ? ಇಲ್ಲೋಡು, ನನಗೆ ಮನಸ್ಸಲ್ಲಿ ಮಾತಾಡೋದು ಈ ತರ ಮನ್ಸಲ್ಲೇ ಮಾತಾಡ್ಕೊಂಡವ್ರು ಹೆದರು ಪುಕ್ಲರಾಗಿರ್ತಾರೆ. ಹಾಗಾದ್ರೆ ಈ ಊರಲ್ಲಿರೋ ಎಲ್ಲಾ ಗಂಡಸರು ಹೆದರು ಪುಕ್ಕಲ್ರೆ. ಭಯದಲ್ಲೇ ಪ್ರತಿದಿನ ಸಾಗಿಸ್ತಾ ಇದ್ದಾರೆ ಜೀವನ. ಕಾಲ್ಗೇನು ಆಗಿಲ್ಲ ಅಂತ ಅನ್ಸುತ್ತೆ. ನಮ್ಮ ಯಜಮಾನ್ರಿಗೆ ಇಂಥ ಸ್ಥಿತಿ ಬಂತ? ಯಾವತ್ತಾನೆ ಇವ್ರಿಗೆ ಒಳ್ಳೆ ಕಾಲ ಇತ್ತು. ಆದ್ರೂ ನಮ್ ವಿರುದ್ಧವಾಗಿ ಈ ತರ ಒಬ್ಬನ ಇಳಿಸ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಂದಿರೋ ನಮ್ ಶತ್ರುನೇ ತಾನೆ? ಹೌದೌದು, ನಮಗೊಂದು ಶತ್ರುನೇ. ಎಲ್ಲಿ ಯಜಮಾನ್ರೆ ಒಂಚೂರು ಬೈ ತೆಗಿದೆ. ಸೋಡಾ ಏನು ಹಾಕಿಲ್ಲ ಇದಕ್ಕೆ. ಈಗಲೇ ಹೆಂಗಸರು ನಮ್ಮ ಮನೇಲಿರೋದಕ್ಕೆ ಬಿಡಲ್ಲ. ಅದ್ರಲ್ಲಿ ಕುಸ್ತಿ ಬೇರೆ ಕಲ್ತ್ಕೊಂಬಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ. ಔಷಧಿಗಳಿಗೆಲ್ಲ ತುಂಬಾನೇ ಖರ್ಚಾಗೋದು. ನಾವು ನಿಂತಿರ್ತಾನೆ ದೇವ್ರು, ಅದಕ್ಕೆ ನನ್ಗೆ 2 ಕಾಲು ಕೊಟ್ಟಿದ್ದಾನೆ. ಓಡಾಡ್ಬಿಡ್ತೀನಿ ಅಲ್ಲಿಂದ ನಾನು. ಫಸ್ಟ್ ಮನೆಗೆ ವಾಪಸ್ ಹೋದ್ರೆ ತಾನೆ ನನ್ಗೆ ಹೊಡಿಯೋದು. ಅವಾಗ ನಾನು ಹೋಗೋದಾದ್ರೆ ನಾನು ಜೊತೆಲಿ ಬರ್ತೀನಿ. ಅದು ಯಾಕೆ? ಯಾವ್ದಾದ್ರು ಟ್ರೈನ್ ಬಂದ್ರೆ ತಲೆ ಕೊಟ್ಟು ಸಾಯ್ಬೋತಾನೆ. ಇದೆಲ್ಲ ಒಂದ್ ಸಂಘ, ಇದಕ್ಕೆ ಇವರು ಅಧ್ಯಕ್ಷರು ಬೇರೆ. ಮೊಟ್ಟೆ ಬೇಕಾ ಯಜಮಾನ್ರೆ? ಮೊಟ್ಟೆ ಬೇಕಾ? ಮೊಟ್ಟೆ ಮರ್ಯಾದೆಯಿಂದ ಮಾತಾಡು. ಇಲ್ಲಿರೋ ಮೊಟ್ಟೆನ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ಲ. ಇವಳು ಬೇರೆ. ನೀನು ಹೋಗೆ. ಬೇಕು ಅಂತಾನೆ ಬಂದು ಕೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಆ ಕುಸ್ತಿ ಮಾಡೋನ್ ಬಂದಿದ್ದಾನೆ ಅನ್ನೋ ಬೊಗರು. ಕರೆಕ್ಟೆ. ಅವ್ನು ನಮ್ಮ ಊರಲ್ಲಿ ಜಾಸ್ತಿ ದಿನ ಉಳ್ಕೊಳಕ್ ಬಿಡ್ಲೇಬಾರ್ದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಊರಿಂದ ಓಡಿಸ್ಬೇಕು. ಹೆಣ್ಮಕ್ಳು ಹಿಂದೆಯಿಂದ ಯಾವ ಕಲೆಗಳನ್ನ ಕಲ್ತಿಲ್ಲ, ಮುಂದೆನೂ ಕಲಿಬಾರ್ದು. ಏನಮ್ಮ, ಏನ್ ಮಾಡ್ತಾ ಇದೀಯಾ? ಎಷ್ಟೊತ್ತಾಯ್ತು? ಬೇಗ ಬಾಮ್ಮ, ಟೈಮ್ ಆಗೋಯ್ತು. ಬೇಗ ನಡೀರಿ, ಬೇಗ ನಡೀರಿ. ಅಮ್ಮ, ಊಟ ಅಡುಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಮಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ. ಬಟ್ಟೆ ಎಲ್ಲ ಜೋಡಿಸಿ ಬೀರುಲ್ ಇಟ್ಟಿದ್ದೀನಿ. ನಾನು ಬಂದು ಐರನ್ ಮಾಡ್ಕೊಡ್ತೀನಿ, ಓಕೆನಾ? ಅಜ್ಜಿಗೆ ಬಾಯ್ ಹೇಳ್ರಪ್ಪ, ಹೋಗೋಣ. ಅಜ್ಜಿ ಹೋಗ್ ಬನ್ನಿ ಮಕ್ಕಳ. ಸರಿ ಅಜ್ಜಿ. ಯಾರಪ್ಪ? ಅಯ್ಯಪ್ಪ. ಅಯ್ಯೋ ಅಮ್ಮ. ಹಲೋ. ಹಾ ರಾಗಿಣಿ, ನಾವೀಗ ಹೊರಡ್ತಾ ಇದ್ದೀವಿ. ಇಲ್ಲ, ಅಮ್ಮಂಗೆ ಏನು ತೊಂದರೆ ಇಲ್ಲ. ನಾನು ಬಂಗಾರದಂಗೆ ನೋಡ್ಕೋತಿದ್ದೀನಿ. ಏನ್ ರಾಗಿಣಿ, ಹೀಗೆ ಮಾತಾಡಿದ್ರೆ ಹೇಗೆ ಹೇಳು? ಒಂದು ಕೆಲಸ ಮಾಡು, ನೀನು ಅವ್ರ ಹತ್ರನೇ ಕೇಳು. ನಾನೀಗ ಫೋನ್ ಕೊಡ್ತೀನಿ ನೋಡು. ಅಮ್ಮ, ರಾಗಿಣಿ ಸಿಂಗಪೂರಿಂದ. ಹಲೋ ಮಗಳೇ, ಚೆನ್ನಾಗಿದ್ಯಮ್ಮ? ಹಾ, ನನ್ಗಿಲ್ಲಿ ಏನೂ ತೊಂದರೆ ಇಲ್ಲ ಮಗಳೇ. ಹೆಣ್ಮಕ್ಳು ನೆಮ್ಮದಿಯಾಗಿ ಜೀವನ ಮಾಡೋ ಅಂತ ಈ ಊರು ಈ ಪ್ರಪಂಚದಲ್ಲೇ ಇಲ್ಲಮ್ಮ. ಅದೇನೇ. ಸರಿ, ನಾನು ಆಮೇಲೆ ರಾಗಿಣಿ, ಮಕ್ಕಳನ್ನೆಲ್ಲ ಸ್ಕೂಲ್ ಬಿಡ್ಬೇಕು. ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ, ಆಯ್ತಾ? ಸರಿ, ಬರ್ತೀನಮ್ಮ. ಬರ್ತೀನಿ. ಆಯ್ತಪ್ಪ. ನಡ್ರಿ ನಡ್ರಿ, ಹೋಗೋಣ ಹೋಗೋಣ, ನಡ್ರಿ. ಅಲ್ಲೋಡು, ಯಾರು ಬಂದಿದ್ದಾರೆ ಅಂತ. ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಬಂದೆ. ಐ ಆಮ್ ಮದನ್. ಫ್ರೆಂಡ್ಸ್ ಆಗಿದ್ರು ಕೂಡ ಹೆಂಗಸರ ಕಡೆನೆ.
ಅಲ್ಲ ಇವ್ರ ಪರವಾಗಿ ಅಂತ ಹೇಳಕ್ ಬಂದೆ ಅಷ್ಟೇ. ಅದೇ ಲಕ್ಷ್ಮಿ ಅಮ್ಮಂಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಬಂದೆ. ಓ ಹಾಗ ಸರಿ ಸರಿ ಹೊರಡಿ. ಬನ್ನಿಮ್ಮ ಹೋಗೋಣ, ಲೇಟ್ ಆಗೋಯ್ತು, ಬನ್ನಿ ಸ್ಕೂಲ್ಗೆ. ನಮಸ್ಕಾರ ಲಕ್ಷ್ಮಿ ಅಮ್ಮ. ನಮಸ್ಕಾರ. ಇವರು ಚಂದ್ರು, ನಮ್ಮನ್ನ ಟ್ರೈನ್ ಮಾಡಕ್ ಬಂದಿರೋ ವ್ಯಕ್ತಿ. ಓ ಲಕ್ಷ್ಮಿ ಅಮ್ಮ ಈ ಊರಿಗೆ ದೊಡ್ಡವರು. ಅಜ್ಜಿ ನನಗೆ ಆಶೀರ್ವಾದ ಮಾಡಿ. ಹೆಣ್ಣಿನ ಶಕ್ತಿ ಚೆನ್ನಾಗಿ ಗೊತ್ತಿರೋನೆ. ನೀನಿದ್ದೇಳಪ್ಪ, ನಿಂಗೊಳ್ಳೇದಾಗ್ಲಿ. ನಾಳೆಯಿಂದ ಟ್ರೈನಿಂಗ್, ನೀವೇ ಬಂದು ಅದನ್ನ ಶುರು ಮಾಡಬೇಕು. ನಿಮ್ಮೂರಲ್ಲೂ ಇದ್ಯಾ ಈ ತರ ಶಿಲೆಗಳು, ಆಚರಣೆಗಳು? ಇಲ್ಲ ಅಲ್ವಾ? ಆದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಬರೋದಲ್ಲ ಈ ಅಮ್ಮನ್ ಶಿಲೆ. ಇವತ್ತು ಈ ಊರಲ್ಲಿ ಸ್ವತಂತ್ರವಾಗಿ ಬದುಕೋ ಪ್ರತಿ ಒಂದು ಹೆಣ್ಣಿನ ಶಕ್ತಿನ ನೆನಪು ಮಾಡೋದೇ ಈ ಸಾವಿತ್ರಿ ದೇವಿ. ಕೆಲವು ವರ್ಷಗಳ ಹಿಂದೆ ಸಾವಿತ್ರಿ ಹುಟ್ಟು ಹಾಕಿದ ಸಾಮ್ರಾಜ್ಯವೇ ಇದು. ಈಗ ನೀವು ನೋಡ್ತಾ ಇರೋ ಎಲ್ಲಾನು. ಅದಕ್ಕೂ ಮುಂಚೆ ಈ ಊರು ಗಂಡಸರ ಆಡಳಿತದಲ್ಲಿತ್ತು. ಗಂಡಸರ ಅಹಂಕಾರದಿಂದಾನೇ ಹೆಣ್ಮಕ್ಕಳನ್ನ ತುಂಬಾ ಕೀಳಾಗಿ ನೋಡ್ತಿದ್ದ ಪರಮೇಶ ಮತ್ತು ಅವನ ಸ್ನೇಹಿತರು. ಹೆಣ್ಮಕ್ಕಳ ಮಾನಕ್ಕೂ ಮರ್ಯಾದೆ ಕೊಡದೇ ಇರೋನು ಒಬ್ಬ ನೀಚ ರಾಜಕಾರಣಿ. ಹೆಣ್ಮಕ್ಳಿಗೆ ಕೊಡಕ್ಕಾಗದ ಅಷ್ಟೇ, ಅಷ್ಟು ಸಾಕು. ಹೆಣ್ಮಕ್ಕಳನ್ನ ಆಳುಗಳ ತರ ಮಾಡ್ಕೊಂಡಿದ್ರು ಅವನ ಆಳ್ತಿದ್ದ ಊರಲ್ಲಿ. ಇದ್ಯಾವ ತರ ನ್ಯಾಯ ಸರ್? ಒಂದೇ ಕೆಲ್ಸಕ್ಕೆ ಗಂಡಸ್ರಿಗೂ ಹೆಂಗಸ್ರಿಗೂ ಬೇರೆ ಬೇರೆ ಸಂಬಳನ? ಇವರು ಕಷ್ಟಪಟ್ಟೆ ತಾನೇ ಕೆಲಸ ಮಾಡಿರೋದು. ನೀವು ಮಾತಾಡಕ್ ಶುರು ಮಾಡಿದ್ರಾ ಈ ಹೆಣ್ಣೂರಲ್ಲಿ? ಮಾತಾಡಿದ್ರೆ ಏನಾಗತ್ತೆ? ಇವ್ರು ಎಲ್ರ ಕೆಲ್ಸಕ್ಕೂ ಸರಿಯಾದ ಕೂಲಿನ ಕೊಡ್ಬೇಕು. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾಳೆಯಿಂದ ಯಾವ ಹೆಂಗಸು ಕೂಡ ಪಂಚಾಯಿತಿ ಕೆಲ್ಸಕ್ಕೆ ಬರೋದಿಲ್ಲ. ಬನ್ನಿ. ಅದು ಒಂದು ಆರಂಭ ಆಗಿತ್ತು. ಆ ಊರಲ್ಲಿ ನಡೀತಿದ್ದ ಎಲ್ಲಾ ಸಮಸ್ಯೆಗಳಿಗೂ ಎದುರಾಗಿ ಅವಳು ಮಾತಾಡಕ್ಕೂ ಸಿದ್ಧವಾಗಿದ್ಲು, ಮಾಡಕ್ಕೂ ಸಿದ್ಧವಾಗಿದ್ಲು. ಬಂದಲ್ಲ, ಬನ್ನಿ ಸರ್, ನೋಡ್ಕೊಂಡ್ ಬನ್ನಿ ಯಜಮಾನ್ರೆ. ನಮಸ್ಕಾರ ಸರ್. ಇಲ್ಲೆಲ್ಲ ಹೇಗ್ ನಡೀತಾ ಇದೆ? ಅದೇನಂದ್ರೆ ಈ ಊರು ನಮ್ ಕಂಟ್ರೋಲ್ ಬಂದು ಎಷ್ಟು ದಿನ ಆಗ್ತಾ ಇದೆ. ಯಾರವರೆಲ್ಲ? ಈ ನದಿಗೆ ಒಂದು ಬ್ರಿಡ್ಜ್ ಕಟ್ಟಿ ಅಂತ ಕೇಳಿ ವರ್ಷಗಳಾಯ್ತು. ಇವತ್ತಿಗೂ ಬೇರೆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಬೆಟ್ಟ ಗುಡ್ಡ ಕಾಡು ಎಲ್ಲ ಹತ್ತಿಳ್ದು ಆಮೇಲೆ ಹೋದವ್ರು ಕೂಡ ಬರ್ತಾರೋ ಇಲ್ವೋ ಹೇಳಕ್ ಆಗ್ತಿಲ್ಲ. ಒಂದು ಬೋಟ್ ಸರ್ವಿಸ್ ವ್ಯವಸ್ಥೆ ಮಾಡೋದ್ರ ಬಗ್ಗೆ ನಾವು ಮಾತಾಡ್ತಾನೆ ಇದೀವಮ್ಮ. ಓಹೋ, ಎಷ್ಟು ದೊಡ್ಡ ವಿಷಯ. ನಮಗೆ ನಿಯತ್ತಾಗಿರೋದ್ ಬೇಕು. ಅದನ್ನ ಹೇಳಕ್ಕೂ ಮಾಡಕ್ಕೂ ಗಂಡಸ್ರಾದ್ರೆ ಸಾಲದು, ಧೈರ್ಯ ಇರ್ಬೇಕು. ಅಲ್ಲ ಅದೇನಂದ್ರೆ ಹೋದ್ ವರ್ಷ ಒಳ್ಳೆ ನೀರಿಗೋಸ್ಕರ ನಾವ್ ನಿಮ್ ಹತ್ರ ಕೇಳಿದ್ವಿ. ಆದ್ರೆ ಇವತ್ತಿಗೂ ಉಪ್ಪು ನೀರ್ ಕುಡ್ಕೊಂಡ್ ಬದುಕ್ತಾ ಇದಾರೆ ಇಲ್ಲಿರೋ ಮಕ್ಕಳೆಲ್ಲ. ಹೀಗಿರ್ಬೇಕಾದ್ರೆ ಎಲೆಕ್ಷನ್ ಇದ್ದಾಗ ಮಾತ್ರ ನೀವು ಇಷ್ಟು ದೂರ ಬಂದ್ಬಿಡ್ತೀರಲ್ಲ ಯಜಮಾನ್ರೆ. ಇನ್ಮೇಲೆ ಅದರ ಅವಶ್ಯಕತೆ ಇಲ್ಲ. ಈ ಊರಿನ ವಿಷಯನ ನಾವೇ ನೋಡ್ಕೊಂತೀವಿ. ಏನ್ ಊರಯ್ಯ ಇದು? ನಡಿಯಯ್ಯ, ಸುಮ್ಮನೆ ಇಲ್ಲಿ ಬರೋದ್ರ ಬದಲು ಬೇರೆ ಊರಿಗೆ ಹೋಗ್ಬೋದಾಗಿತ್ತು. ದೊಡ್ಡ ವಿಷಯಗಳ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಹೆಣ್ಮಕ್ಳಿರೋ ಜಾಗ ಅಡುಗೆ ಮನೆಯಲ್ಲಿ, ಬೀದಿಗೆ ಬರಬೇಡಿ, ಗೊತ್ತಾಯ್ತಾ? ಅವತ್ತು ಈ ಊರಲ್ಲೇ ಇದ್ದಿದ್ದು. ಗಂಡಸರು ಅನುಭವಿಸೋದಿಕ್ಕೂ ಹಾಳಾಗೋದಿಕ್ಕೂ ಇದ್ದಿದ್ದೇ ಈ ಸಾರಾಯಿ ಅಂಗಡಿ. ಪರಮೇಶ ಅನ್ನೋನು ನಡೆಸ್ತಾ ಇದ್ದಿದ್ದು ಸಾರಾಯಿ ಅಂಗಡಿ. ಎಲ್ಲ ಅಕ್ರಮ ಕೆಲಸಗಳು ಅಲ್ಲಿ ನಡೀತಾ ಇತ್ತು. ಸುರಪಾನವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು. ಏನೇ ಇದು ಇಷ್ಟೊಂದು ಹೊಗೆ ಬರ್ತಾ ಇದೆ? ಇದನ್ನ ಇಳಿಸ್ಬೇಕಿತ್ತಲ್ವಾ? ಅವನಲ್ಲಿ ಅವನಲ್ಲೇ ಇದೇನಲ್ಲ. ಭೈರವ, ಇಲ್ಲೇ ಇದೀನಪ್ಪ. ರೆಡಿ ಆಗಿರೋದನ್ನೆಲ್ಲ ತಗೊಂಡು ಕೊಡಕ್ಕಾಗಲ್ಲ. ಇದ್ರಲ್ಲಿ ಇನ್ನೂ ಒಂದಷ್ಟು ನೀರು ಹಾಕು. ತಗೊಂಡೋಗು. ಎಲ್ಲೋಗಿದೆ? ಒಳಗೆ ಸೇರಿದರೆ ಗುಂಡು,
ಹುಡುಗಿ ಆಗುವಳು ಗಂಡು ಬಿಸಿ ಆಗಿದೆ ನಶೆ ಏರಿದೆ ಮಿತಿ ಬೀರಿದೆ ಚೋಪಾನ ಒಳಗೆ ಸೇರಿದರೆ ಅಯ್ಯಪ್ಪ. ಗಂಡು. ಊರಲ್ಲಿರೋ ಮಕ್ಕಳು ಹೆಂಗಸರು ಎಲ್ಲ ನೆಮ್ಮದಿಯಿಂದ ಇರೋದಕ್ಕೆ ಆಗ್ತಿಲ್ಲ. ಈ ಅಂಗಡಿನ ಮುಚ್ಬಿಡು, ಇಲ್ಲ ಬೇರೆ ಕಡೆ ಹೋಗು. ಯಾರಪ್ಪ ಇದು? ಮದರ್ ತೆರೇಸಾನಾ ಅಥವಾ ಝಾನ್ಸಿ ರಾಣಿನ? ಅಂಗಡಿ ಮುಚ್ಬೇಕು. ನೀವೆಲ್ಲ ಮಾಡ್ತಿರೋದು ತಪ್ಪು. ನಿಮ್ಮನ್ನ ಇಲ್ಲಿಂದ ಕಳ್ಸೋದಕ್ಕಾಗಲ್ಲ ಅಂತಲ್ಲ, ನೀವ್ ಈ ತರ ಗಲಾಟೆ ಮಾಡ್ತಾ ಇದ್ರೆ ನನಗೆ ಮಾತಾಡೋದಕ್ಕಾಗ್ತಿಲ್ಲ. ಇದೇ ನನಗೂ ವರಮಾನ. ನನಗೂ ಒಂದು ಕುಟುಂಬ ಇದೆ. ನಾವೇನ್ ಬದುಕಬಾರ್ದಾ? ಸುಮ್ನೆ ಹೋಗಮ್ಮ. ಅಯ್ಯೋ ಪಾಪ ಎಷ್ಟು ಸಲ ಹೇಳಿದ್ರು ಯಾವ ಪ್ರಯೋಜನನೂ ಆಗಿಲ್ಲ. ಆಮೇಲೆ ಈ ಊರೇ ನಡುಗೋ ತರ ಒಂದು ದೊಡ್ಡ ದುರಂತ ನಡೀತು. ತಗೊಂಬಾರಲು ಸಾವಿತ್ರಿನೇ ಅವತ್ತು ಎಲ್ಲಾ ಸಮಸ್ಯೆಗಳಿಗೂ ಎದುರಾಗಿ ನಿಂತ್ಲು. ತೃಪ್ತಿ ಆಯ್ತಾ? ಎಷ್ಟು ಸಲ ಬಂದು ಹೇಳ್ದೆ, ಕೇಳಲಿಲ್ಲ ಅಲ್ವಾ? ಹೋಗು, ಎಲ್ಲಿಗಾದ್ರೂ ಹೊರಟೋಗು, ಹೋಗು. ಅವಳ ನೇತೃತ್ವದಲ್ಲಿ ಹೆಣ್ಮಕ್ಳು ನಡೆಸಿದ ಹೋರಾಟ ಈ ಊರಿನ ಹಣೆ ಬರಹನೆ ಬದಲಾಯಿಸ್ಬಿಡ್ತು. ಅವತ್ತಿಂದ ಈ ಹೆಣ್ಣೂರು ಹೆಣ್ಮಕ್ಳು ಊರಾಗಿ ಬದಲಾಯಿತು. ಹೆಣ್ಮಕ್ಳ ಬದುಕಿಗೆ ಅವರೆಲ್ಲ ತೊಂದರೆಗಳಿಗೂ ಕೈ ಜೋಡಿಸೋ ಅಂತ ಊರಾಯಿತು. ಪಕ್ಕದಲ್ಲಿ ನಡೆದಿದ್ದ ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಸಾವಿತ್ರಿನೂ ಕೆಲವು ಹೆಣ್ಮಕ್ಳು ಭಾಗವಹಿಸಿದ್ರು. ಈ ಊರಿನ ಅಧಿಕಾರ ಕೈಗೆ ಸಿಕ್ತು. ಅವತ್ತೇನೆ ಸಾವಿತ್ರಿ ಮೊದಲನೇ ಸಲ ಪ್ರೆಸಿಡೆಂಟ್ ಆಗಿದ್ದು. ಆದ್ರೂ ಬರೀ 6 ವರ್ಷನೇ ಪ್ರೆಸಿಡೆಂಟ್ ಆಗೋದಿಕ್ಕೆ
ಸಾವಿತ್ರಿ ಹಣೆಲ್ ಬರ್ದಿತ್ತು ಅನ್ಸತ್ತೆ. ಒಂದಿನ ಒಂದ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಪಂಚಾಯತಿಲಿ ನಮ್ಗೆ ಏನಾಯ್ತು ಏನಾಯ್ತು ಪ್ರೆಸಿಡೆಂಟ್? ಏನೂ ಇಲ್ಲ. ಅಯ್ಯೋ ಏನಾಯ್ತು ಪ್ರೆಸಿಡೆಂಟ್? ಕಚ್ಚಿದ್ದಲ್ಲ, ಕಚ್ಚಿಸಿದ್ದು. ಹೆಣ್ಮಕ್ಳ ಆಡಳಿತದಿಂದ ಬೇಸತ್ತಿರೋ ಗಂಡಸ್ರೆಲ್ಲ ಆ ಉಪಾಯದಿಂದ ಕೊಲೆ ಮಾಡಿದ್ರು. ಇಲ್ಲಿ ನೋಡಿ, ಕಣ್ಬಿಡಿ ಪ್ರೆಸಿಡೆಂಟ್, ಕಣ್ಬಿಡಿ. ಅಯ್ಯೋ ದೇವ್ರೇ. ಅದಾದ್ಮೇಲೆ ಆಗಿರೋ ಎಲೆಕ್ಷನ್ ಅಲ್ಲಿ ನಮ್ಮೆಲ್ಲ ಹೆಂಗಸರ ಆಸೆಯಂತೆ ಇವಳು ಪ್ರೆಸಿಡೆಂಟ್ ಆದ್ಲು. ಅವತ್ತಿಂದ ಇವಳೇ ಈ ಊರಿನ ಪ್ರೆಸಿಡೆಂಟ್. ಎಲ್ಲ ಬಿಟ್ಟು ಬಂದು ತುಂಬಾ ವರ್ಷಗಳಿಂದ ಈ ಊರಿಗೋಸ್ಕರ ಕಷ್ಟಪಡ್ತಾರೋ ಇವಳು ಮುಂದೆ, ಅದು ಸಾವಿತ್ರಿ ಮಗಳು ಮುಂದೆ ಅಕ್ರಮ ನಡೀತಿದೆ ಅಂದ್ರೆ ಅದು ನಮ್ಮ ಊರಿನ ಮಾನ ಅಳತೆ ಮಾಡ್ದ ಹಾಗೆ. ಅದರಿಂದ ನೀನ್ ಶುರು ಮಾಡ್ಕೋ, ಧೈರ್ಯವಾಗಿ ಶುರು ಮಾಡ್ಕೋ. ಹೆಣ್ಣನ್ನ ಹೆಣ್ಣೆ ಕಾಪಾಡ್ಬೇಕಾದ ಹೊಸ ಕಾಲ ಇದು. ಇದೆಲ್ಲ ಇವಾಗ ಅವಶ್ಯಕತೆ ಇದೆಯಾ? ಏನಕ್ಕೆ ಈ ತರ ಕೆಲ್ಸಕ್ಕೆ ಬರ್ದಿರೋ ಎಕ್ಸರ್ಸೈಸ್ ಎಲ್ಲ ಕಲಿತಾ ಇದ್ದೀರಾ? ನಿನ್ನ ಐಡಿಯಾನ ನಿನ್ನ ಹತ್ರನೇ ಇಟ್ಕೋ. ನಾನು ತುಂಬಾ ಬುದ್ಧಿವಂತೆ. ಅದರಿಂದಾನೇ ಟ್ರೈನಿಂಗ್ ಹೋಗಿಲ್ವಾ? ಹೌದು, ಬುದ್ಧಿಜೀವಿಗಳು ಹಾಗೆಲ್ಲ ಹೋಗೋದಿಲ್ಲ. ವೆರಿ ಸಾರಿ. ಅದೇ ಅಲ್ವಾ ಈ ಊರಿಗಿರೋ ಸಮಸ್ಯೆ. ಹಲೋ, ನಾನ್ ತಂದ ಮುತ್ತಿನ ಸರ ಎಲ್ಲಿ? ನಾನಿಲ್ಲೀಗ ನನ್ನ ಚಡ್ಡಿ ಒಪ್ಕೋತಾ ಇದ್ದೀನಿ. ಇವಾಗ ಬಂದಿಲ್ಲಿ ಮುತ್ತಿನ ಸರ ಕೇಳ್ತಾಳೆ. ಮುತ್ತಿನ ಸರ ನಾನೇನು ಕತ್ತಿಗೆ ಹಾಕೊಂಡಿದ್ದೀನಿ? ನಾನ್ ಕೇಳಿದ ಹಾಲ್ ಇನ್ನೂ ಬಂದಿಲ್ಲ. ಆಲ್ರೆಡಿ ಶುದ್ಧವಾದ ಕುರಿ ಹಾಲು. ತಗೋ ಹಿಡಿ. ಮೂತಿ ಕೊಡ್ಬಿಡ್ತೀಯ? ನೀನ್ ಇಲ್ಲೇ ಇದ್ಯಾ? ಯಾಕೆ ಬಾಗಿಲು ತೆಗೀಲಿಲ್ಲ? ನಿನ್ಗೋಸ್ಕರ ಮೀನ್ ಸಾರು ಮಾಡ್ತಾ ಇದೀನಿ. ಹಾಗೆ ಕೊಟ್ಟೆ ಅಂದ್ರೆ ಮೀನ್ ಸಾರಂತೆ. ನಾನು ಆಸೆ ಪಟ್ಟು ಬೆಳೆಸಿದಂತ ಕೋಳಿ ಮಸಲ್ ಬರ್ಬೇಕಲ್ವಾ? ಮಸಲ್ ಒಂದ್ ಮೊಟ್ಟೆ ಅದು ತಿನ್ಕೊಂಡು ಇದೇನೇನೋ ನೀನ್ ಹೇಳಿದ ಹೆಣ್ಣೂರು? ಹೆಣ್ಣೂರು ಅಲ್ಲ ಕಣದು, ಹೆಣ್ಣೂರು. ಊರು ತುಂಬಾ ಚೆನ್ನಾಗಿದೆ. ನಾನು ಅವಾಗ ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಯಾವ ಅಂಗಡಿ ಅಂತ ಹೇಳಿದವನು? ಸಿಗ್ನಲ್ಲೇ ಸಿಗ್ತಾ ಇಲ್ಲ. ಏನಂತ ಜಾಗ ಕರ್ಕೊಂಬಂದವ ನೀನ್ ಲೈ? ಇಷ್ಟು ದೂರ ಗಾಡಿ ಓಡಿಸಿ ಕೈಯೆಲ್ಲ ನೋವ್ತಿದೆ. ಬೋಟಲ್ಲಿ ಬಂದಿದ್ರೆ ಬೇಗ ಬರ್ಬೋದಿತ್ತು. ನೀನೇ ಬೈಕಲ್ಲಿ ಬರೋಣ ಅಂದೆ. ಈಗೇನ್ ಮಾಡೋದು? ಯಾರನ್ನಾದ್ರೂ ಕೇಳೋಣ ಅಂದ್ರೆ ಒಂದ್ ನರಪಿಳ್ಳೆನೂ ಕಾಣಿಸ್ತಾ ಇಲ್ಲ ಕಣ್ಗೆ. ಮಗ, ಇವತ್ತಿಡೀ ರಾತ್ರಿ ನಾವ್ ಇಲ್ಲೇ ಸಾಯ್ಬೇಕನ್ಸುತ್ತೆ. ಹೊಟ್ಟೆ ಯಾಕೋ ಗುಳುಗುಳು ಅಂತ ಇದೆ ಕಣ. ಹುಚ್ಚು ಉಯ್ಯಕ್ಕೆ ಒಂದು ಜಾಗನೂ ಇಲ್ಲ. ಜಾಗ ಅಲ್ಲೋಗಿ ಉಯ್ಯಲೆ. ಸರಿ ಕಣ, ಅದ್ರಲ್ಲಿ ಸಿಗೋ ಸುಖನೇ ಬೇರೆ. ಮನುಷ್ಯನಾಗ ಹುಟ್ಟದ್ಮೇಲೆ ವಿಚಿತ್ರವಾಗಿ ಏನಾದ್ರೂ ಮಾಡ್ಬೇಕು. ವಿಚಿತ್ರ. ಯಾರೋ ಲೈಟ್ ಬಿಟ್ಕೊಂಡು ನೋಡ್ತಾ ಇರೋದು? ಅಯ್ಯೋ, ಪೊಲೀಸವ್ರು ಬಂದ್ರು. ಯಾರೋ ಅದು? ಅಯ್ಯೋ, ಸಿಗಾಕೊಂಡು. ಹೆಸರು ಮಾತ್ರ ಹೇಳ್ಬೇಡ್ವೋ? ಇದ್ಯಾಕೆ ಅಂತ ಗೊತ್ತಾಯ್ತಾ? ಈ ಊರೊಳಗಡೆ ಎಣ್ಣೆನ್ ತಗೊಂಡ್ ಬಂದಿದ್ದಕ್ಕೆ. ಇದ್ಯಾಕೆ ಅಂತ ಗೊತ್ತಾ? ಪಬ್ಲಿಕ್ ರೋಡ್ ಅಲ್ಲಿ ಟಾಯ್ಲೆಟ್ ಹೋಗ್ತಾ ಇದ್ದಿದ್ದಕ್ಕೆ. ಇದೇನಕ್ಕೆ? ಹುಡ್ಗ ಗುಟ್ಟಿದ್ದಕ್ಕೆ.
ನಿಜ ಹೇಳ್ರು, ನೀವೆಲ್ಲ ಯಾರು? ಎಲ್ಲಿಂದ ಬರ್ತಿದ್ದೀರಾ? ಹೇಳಿಲ್ಲ ಅಂದ್ರೆ ನಾವಿಬ್ರು ಕಾಲೇಜ್ ಸ್ಟೂಡೆಂಟ್ಸ್. ಚಂದ್ರು ನೋಡೋಣ ಅಂತ ನಾವಿಬ್ರು ಇಲ್ಲಿ ಬಂದು. ಇವನೇನ ಅವನು? ಇವನೇನೆ, ಇವನು ನೋಡೋದಕ್ಕೆ ನಾವ್ ಇಲ್ಲಿಗೆ ಬಂದಿದ್ವು. ಫಿಸಿಕಲ್ ಟ್ರೈನರ್ ಆಗಿರೋ ಚಂದ್ರಗೂ ಲಾ ಕಾಲೇಜ್ ಸ್ಟೂಡೆಂಟ್ ಆಗಿರೋ ನಿಮ್ಗೂ ಏನ್ರೋ ಸಂಬಂಧ? ಹೇಳ್ರ. ಅವ್ನು ನಮ್ ಕ್ಲಾಸ್ಮೇಟ್. ಚಂದ್ರು ಪಾರು ಇಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಪಾರು ಏನು ಮಾತಾಡ್ತಿಲ್ಲ? ನಾನ್ ಬದುಕ್ತಿರೋ ಮನೆ, ಊರು, ಅಲ್ಲಿರೋ ಜನ, ಸಂಪ್ರದಾಯಗಳು ಅವೆಲ್ಲವಕ್ಕೂ ಯೋಗ್ಯವಾದವನು ನೀನಾಗೋಕ್ ಸಾಧ್ಯ ಇಲ್ಲ. ಆ ಊರಿಗೆ ಸರಿ ಹೊಂದೋ ಅಂತ ಯಾವ ಹುಡುಗನೂ ಹುಟ್ಟಿಲ್ಲ. ಲವ್ ಮಾಡಿದ ಹುಡುಗಿನ ಮನೆಗೆ ಕರ್ಕೊಂಡೋದ್ರು ನಮ್ಮಪ್ಪ ಏನು ಹೇಳಲ್ಲ. ನೀನ್ ಒಪ್ಕೊಂಡ್ರೆ ಮಾತ್ರ. ಆ ರೀತಿ ಮದ್ವೆ ಆಗೋಕೆ ನನ್ನಿಂದ ಆಗಲ್ಲ ಚಂದ್ರು. ಈ ಮದ್ವೆ ಆಗ್ಬೇಕು ಅಂದ್ರೆ ನನ್ನ ಅಕ್ಕ ಒಪ್ಪಿಗೆ ಕೊಟ್ರೆ ಮಾತ್ರ ಆಗತ್ತೆ. ಆ ಊರಲ್ಲಿ ಬದುಕ್ತಾ ಇರೋ ಎಲ್ಲಾ ಗಂಡಸ್ರೆ ಹೆಣ್ಮಕ್ಳು ಸೇವೆ ಮಾಡ್ಬೇಕು. ನಾನು ಬರ್ತೀನಿ. ನಿಮ್ಮ ಅಕ್ಕನ ಮನ್ಸು ಬದಲಾಯಿಸಿ ಊರಿನ ಜನರ ಒಪ್ಪಿಗೆ ತಗೊಂಡು ನಿನ್ನ ಕರ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಏನ್ ಬೇಕಂದ್ರೂ ಮಾಡ್ತೀನಿ. ಅವ್ನ ಆ ಊರಿಗೆ ಹೋಗ್ತೀನಿ ಅಂತ ಮಾತ್ರ ನಮ್ಮ ಹತ್ರ ಹೇಳಿದ್ದ. ಒಂದ್ ಸರ್ಪ್ರೈಸ್ ಇರ್ಲಿ ಅಂತ ಅನ್ಕೊಂಡು ಅವ್ನಿಗೇನು ಹೇಳ್ದಲೆ ಇಲ್ಲಿ ಬಂದ ನಾವು. ಅಕ್ಕ, ಇದ್ರಲ್ಲಿ ಯೋಚಿಸೋಕಂತದ್ದೇನಿದೆ? ಒಬ್ಬ ಮೇಲ್ ಟ್ರೈನರ್ ಬಂದ್ರೆ ಈ ಪಂಚಾಯತಿ ಕಟ್ಟುಪಾಡು ಬದಲಾಗಲ್ಲ ಅಲ್ಲ? ಎಲ್ಲ ಇದ್ರೂನು ಏನೂ ಆಗಲ್ಲ. ನೀನ್ ಹೋಗಿ ಆ ಕಾಂಪಿಟೇಷನ್ ನೋಡಕ್ಕ. ಏಯ್, ಏನಾಯ್ತಕ್ಕ? ಎಲ್ಲಾನು ನಿನ್ ಪ್ಲಾನೇ ಅಲ್ವಾ? ಯಾವ ಪ್ಲಾನ್? ನೀನ್ ತಾನೇ ಅವನಿಲ್ ಬರೋ ಹಾಗೆ ಮಾಡಿದ್ದು. ಅಕ್ಕ, ಅದು ಬಿಡೆ. ಅವನ್ ಜೊತೆ ಲವ್ ಮಾಡಿ ಅವನ ಜೊತೆ ಓಡೋಗ್ಬೇಕು ಅಂದ್ರೆ ಯಾವತ್ತೂ ಮಾಡ್ತಾ ಇದ್ದೆ ಅಕ್ಕ. ಏನಾಯ್ತು? ನಿಮ್ಮೆಲ್ಲರ ಒಪ್ಪಿಗೆ ಇದ್ರೆ ಮಾತ್ರ ಮದ್ವೆ ಆಗ್ತೀನಿ ಅಂತ ಅವನ ಹತ್ರ ಹೇಳಿದ್ದೀನಿ. ನನ್ನ ಒಪ್ಪಿಗೆ ಬೇಕು ಅಂದ್ರೆ ಈ ಜನ್ಮದಲ್ಲಿ ಅದ್ ನಡೆಯಲ್ಲ. ಅಲ್ಲಮ್ಮ ಬೇಡಮ್ಮ, ಅದು ಏನ್ ಹೇಳಿದ್ರು ಸರಿ, ಇದು ನಡೆಯಲ್ಲ. ನಾವು ಹುಡುಕಿ ಕಂಡುಹಿಡಿತೀವಿ ಈ ಊರಿಗೂ ಮನೆಗೂ ಹೊಂದ್ಕೊಳ್ಳೋಣ. ಅದನ್ ಬಿಟ್ಟು ನೀನ್ ಪ್ರೀತಿಸ್ತವನ್ನ ಮದ್ವೆ ಮಾಡ್ಕೊಡ್ತೀನಿ ಅಂತ ಅನ್ಕೋಬೇಡ. ನೀನಲ್ಲ, ಹೆಣ್ಣೂರಲ್ಲಿ ಯಾವ ಹೆಣ್ಣು ಆತರ ಅನ್ಕೋಬಾರ್ದು. ಯಜಮಾನ್ರೇ, 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 ಏನಾಯ್ತಾ? ಭೂಕಂಪ. ನಮ್ಮೂರಲ್ಲಿ ದೊಡ್ಡ ಭೂಕಂಪ. ಆ ಹೆಣ್ಮಕ್ಳೆಲ್ಲ ಒಂದು ಗುಂಪಾಕೊಂಡು ಆ ಹುಡುಗನ ವಾಲಿಬಾಲ್ ಕೋರ್ಟ್ ಹತ್ರ ನೋಡಕ್ ಹೋಗ್ತಿದ್ದಾರೆ. ಏನಕ್ಕೆ? ಪ್ರೆಸಿಡೆಂಟ್, ಇದನ್ನ ನಾನು ಅವತ್ತೇ ಹೇಳಿದ್ನಲ್ಲ. ಅಕ್ಕ, ಬಲೆ ಬೀಸಿರೋದು ಸಾಕು. ಬನ್ನಿ ಬನ್ನಿ. ಹೊರದೇಶದ ಗಾಡಿಗಳ ಬಗ್ಗೆ ಮಾತಾಡಬಾರ್ದು. ಟಿ.ಸಿ. ಜಾರ್ಜ್. ಏನಾಯ್ತು? ಹೆಣ್ಮಕ್ಳಿಗೆ ಅಧಿಕಾರ ಇಲ್ದಿರೋ ಹಾಗೆ ಮಾಡ್ತೀವಿ. ಇರೋ, ನಾನು ಬರ್ತೀನಿ. ನಾನ್ ಹೇಳುವಾಗ ನನ್ನ ಮಾತು ಕೇಳಲೇ. ಲೇ ಚಿಕ್ಕಪ್ಪ, ಮೀನ್ ಹಿಡ್ದಿ ಸಾಕು. ಬಾ ಬಾ ಬಾ. ಏನಾಯ್ತು? ಏನ್ ಸಮಸ್ಯೆ? ಅಲ್ಲಿ ಸಮಸ್ಯೆ ಆಗಿದೆ, ಬೇಗ ಬಾ. ಸಮಸ್ಯೆನಾ? ಆ ಕಡೆ ಏನ್ ನೋಡ್ತಿದ್ಯೋ, ಈ ಕಡೆ ಬಾರಲ್ಲ. ಬಂದೇ ಇರು. ಅವರಿಬ್ರಿಗೆ ಒಂದ್ 4 ಏಟ್ ಹಾಕ್ಬೇಕು. ದೇವರೇ, ನನ್ನನ್ನು ಕಾಪಾಡ್ಬೇಕೀಗ. ಏನಪ್ಪಾ ಇಲ್ಲಿ ಹೋಗ್ತಾ ಇದ್ಯಾ? ಇಲ್ಲಿ ನೋಡಿ ಯಜಮಾನ್ರ, ಇವತ್ ಸ್ಕೂಲ್ ಇರಲ್ಲ. ಇನ್ 2 ದಿನ ಅಷ್ಟೇ. ಸ್ಕೂಲೇ ಇರಲ್ಲ. ಏನ್ ನಡೀತ ಅಂತ ನೋಡೋಣ. ಯಾವ್ದು ಓಪನ್ ಆಗ್ಬಾರ್ದು. ಹೇಳೋ ವಿಷಯ ಹೋಗಲೇ. ಬನ್ನಿ. ಅಯ್ಯೋ, ಸುಮ್ಮನೆ ಇರಮ್ಮ. ಒಳ್ಳೇದಾಯ್ತು, ಅವ್ರ ಕಿವಿಗೆ ಬೀಳಿಲ್ಲ ಇದು. ಅವನ್ಗೂ 1-2 ಡೇಟ್ ಕೊಡ್ಬೋದಿತ್ತು ಅಲ್ವಾ? ಬೇಡ ಬೇಡ, ಬಿಟ್ಬಿಡಿ. ಬನ್ನಿ ಅವನೇ ದೊಡ್ಡ ವಿಚಿತ್ರ ಮರ. ಒಂದು ಹೆಣ್ಣನ್ನ ಯಾಮಾರ್ಸೋದು ಈಸಿ, ಆದ್ರೆ ನೀನೊಂದು ವಿಷಯ ಮರ್ತೆ. ಇದು ಹೆಣ್ಣೂರು.
ಅನುಮಾನ ಬೇಡ, ಇವರೆಲ್ಲಾನು ಹೇಳಾಯ್ತು. ಅದೇನೇ ಆಗಲಿ ಇಷ್ಟೆಲ್ಲ ನಡೆದ್ಮೇಲೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಪಾರ್ವತಿನ ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿದ್ದೆ. ಏಯ್, ನಿನ್ ವೇಷ ನಾಟಕ ಇದಕ್ಕೇನಾ? ಹೊಡೆದು ಓಡಿಸ್ಬಿಡ್ತೀನಿ. ಹೆಣ್ಣೂರ್ನವ್ರ ಹತ್ರ ಇದನ್ನೆಲ್ಲ ಇಟ್ಕೊಂಡ್ರೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಇಲ್ಲಿರೋ ನಮ್ಮೆಲ್ಲರನ್ನು ದಾಟ್ಕೊಂಡು ಇವನ್ ಮೇಲ್ ಒಂದ್ ನೊಣ ಕೂಡ ಕೂರೋದಕ್ಕೆ ನಾವು ಬಿಡೋದಿಲ್ಲ. ಏಯ್, ಜರ್ಕೊಂಡು ನಿಂತ್ಕೊಳ್ರೋ, ಎಲ್ಗ ಹೋಗ್ತೀರಾ? ಇವರು ನನ್ನ ಫ್ರೆಂಡ್ಸು, ಜೊತೆಲೇ ನಿಲ್ತಾರೆ. ಬಾರೋ, ನೀನ್ ಅವ್ರನ್ನ ಧೈರ್ಯವಾಗಿ ಕರ್ಕೊಂಬ. ಬಾ, ಅವರಿಂದ ಏನು ಮಾಡೋಕ್ಕಾಗಲ್ಲ. ಇನ್ ಮುಂದೆ ನಡಿಬೇಕಾಗಿರೋದ್ನ ನಾವು ಗಂಡಸರು ತೀರ್ಮಾನ ತಗೊಳ್ತೀವಿ. ಇಲ್ಲಿ ನೋಡ್ ಚಂದ್ರು, ಲೇ ಜುಟ್ಟು, ನೀವಿಲ್ಲಿ ಎಷ್ಟ್ ದಿನ ಬೇಕಾದ್ರೂ ಇರ್ಬೋದು. ನಾನ್ ನಿಮ್ ಫ್ರೆಂಡ್ ತರ. ಏಯ್ ತಿನ್ನೋ. ನೋಡಿ, ನಾವೆಲ್ಲ ಹೆಣ್ಣೂರಿನ ಗಂಡಸ್ರು, ಮನ್ಸಿಂದ ಮಾಡಿರೋ ಮಟನ್ ಕರಿ ಚೆನ್ನಾಗಿ ತಿನ್ನಿ. ಏಯ್ ಸುಮ್ನಿರ. ತಿನ್ನಿ ತಿನ್ನಿ. ಇಲ್ಲಿ ನೋಡು, ನೀನ್ ಧೈರ್ಯವಾಗಿರೋ. ಪಾರು ಜೊತೆ ನಿನ್ ಮದ್ವೆನ ನಾವು ಮಾಡಿಸ್ತೀವಿ. ಅದ್ರ ಬದಲಾಗಿ ನೀನ್ ನನ್ಗೆ ಏನ್ ಕೊಡ್ತೀಯ? ಏನ್ ಬೇಕು? ಸೂರ್ಯನು ಮುಳುಗಿಸ್ದೇ ಇರೋ ಈ ಹೆಣ್ಮಕ್ಳ ಅಧಿಕಾರನ ಅಂತ್ಯ ಮಾಡೋಕೆ ನಮಗ್ ಸಹಾಯ ಮಾಡ್ಬೇಕು. ಇವತ್ತಲ್ಲ ಅಂದ್ರೆ ಮುಂದೆ ಒಂದಿನ ಪ್ರೆಸಿಡೆಂಟ್ ಕೂತ್ಕೊಳ್ಳೋ ಆ ಸೀಟಲ್ಲಿ ನಾನು ಒಂದ್ಸರಿ ಆದ್ರೂ ಕೂತ್ಕೊಂಡು ಅನುಭವಿಸ್ಬೇಕು. ಗಂಡ್ಸು ಅಂದ್ರೆ ಯಾರು ಅಂತ ನಾನು ಅವಳಿಗೆ ತೋರಿಸ್ಲೇಬೇಕು. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಏನೋ ಹೆಂಡತಿಗೆ ತೋರಿಸಿಲ್ಲ. ಇನ್ನೀನು ಸುಮ್ನಿರೋ, ನನ್ನ ಕಿಂಡಲ್ ಮಾಡ್ಬೇಡ. ಎಲ್ಲಾ ದುಡ್ಡು ನಮ್ ಸಂಘಕ್ಕೋಸ್ಕರ ಉಪಯೋಗಿಸ್ಕೊಂಡು ಇಷ್ಟು ವರ್ಷ ಊಟ ಹಾಕಿರೋ ನನಗೇನೆ ನೀನ್ ಹೀಗೆಲ್ಲ ಕೇಳ್ತೀಯಾ? ನನಗ್ ಕೊಡದೆ ಇರೋ 600 ರೂಪಾಯಿನ ಹೆಂಗ್ ಕಿತ್ಕೊಳ್ತೀನಿ ನೋಡ್ತಾ ಇರೋ. ಲೈ ಕೇಶವ, ಉಯ್ಯೋ ಕ್ಲಾಸ್ಗೆ. ಏನೇ ಆದ್ರೂ ತುಂಬಾ ನಾಚಿಕೆ ಆಗುತ್ತೆ. ಇನ್ ಹೇಗೆ ಊರವ್ರ ಮುಂದೆ ಮುಖ ತೋರಿಸೋದು? ಮೊದ್ಲಿಂದಾನು ಗಂಡಸರು ಹೆಂಗಸರ ಶತ್ರುಗಳೇ. ಅದಕ್ಕೇನೆ ಒಬ್ಬ ಗಂಡಸನ್ನ ಟ್ರೈನರ್ ಆಗಿ ಕರ್ಕೊಂಡ್ ಬರೋದಿಕ್ಕೆ ನಾನ್ ಬೇಡ ಅಂದಿತ್ತು. ಕೊಡು. ಪ್ರೆಸಿಡೆಂಟ್ ನೀವು ಹುಷಾರಾಗಿರ್ಬೇಕಿತ್ತು. ನಾವ್ ಎಲ್ರೂ ಸೇರಿನೇ ಅಲ್ವಾ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇದು ಈ ತರ ಆಗುತ್ತೆ ಅಂತ ನನಗ್ ಮಾತ್ರ ಗೊತ್ತಿತ್ತಾ ಏನು? ಏನೇ ಆದ್ರೂ ಸ್ವಲ್ಪ ದಿನಕ್ಕೆ ಹೊರಗಿನವ್ರು ಬಂದು ಯಾರು ಇಲ್ಲಿ ಇರಬಾರ್ದು. ಅಯ್ಯೋ, ಇಲ್ಲಿ ರಹಸ್ಯ ಮಾತಾಡ್ತವ್ರೆ ಅನ್ಸುತ್ತೆ. ಲೇ ಕದ ಹಾಕಲೇ. ಮುಚ್ಚಾಯ್ತು ಅಣ್ಣವ್ರೆ. ಈ ವ್ಯಕ್ತಿನ ಯಾರು ಒಳಗಡೆ ಬಿಟ್ಟಿದ್ದು? ಇದೇನ್ ದೊಡ್ಡ ಪಾರ್ಲಿಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡ್ ಬರೋದಕ್ಕೆ ನಾವು ಬಂದು ಬೇಕಾದ್ರೆ ಇಲ್ಲೇ ಮಲಗ್ ಬಿಡ್ತೀವಿ. ಒಬ್ಬ ಭಾರತದ ಪ್ರಜೆ ಈ ಊರಲ್ಲಿ ಎಲ್ಲಿಗ್ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಅದಕ್ಕೋಸ್ಕರ ಯಾವ ವೀಸಾನು ಪಾಸ್ಪೋರ್ಟ್ ಬೇಕಾಗಿಲ್ಲ. ಗಂಡಸರಿಗೆ ಇಲ್ಲಿ ಕೆಲ್ಸ, ಆಚೆ ಹೋಗಿ ಮಿಸ್ಟರ್. ಓ, ನೀವು ನನ್ನ ಅಭಿಪ್ರಾಯ ಏನು ಅಂತ ಕೇಳ್ಬೇಕು. ಇನ್ಮೇಲೆ ನಿಮ್ಗೆ ಏನೇ ಹೇಳ್ಬೇಕಿದ್ರು ಆ ತಕ್ಷಣನೇ ನಿಮ್ಮ ಹತ್ರ ಬಂದು ಹೇಳ್ತೀವಿ. ಇದೇ ನಮ್ಮೆಲ್ಲರ ತೀರ್ಮಾನ. ಚಂದ್ರು ಅನ್ನೋನು ಬಂದ, ಮೋಸ ಮಾಡ್ಬಿಟ್ಟು ಹೋದ. ಅದ್ ಯಾವನೋ ಒಬ್ಬನ ಕರ್ಕೊಂಡ್ ಬಂದ್ರು ನಮ್ಮನ್ನ ಹೆದರ್ಸ್ಬೇಕು ಅಂತ. ನಮ್ ಕಡೆ ಈಗ ತಪ್ಪು ನಡೆದಿರೋ ಕಾರಣಕ್ಕೆ ಈ ತರ ಎಲ್ಲ ನಡ್ಕೋಬೇಡಿ. ಹೀಗೆ ನಡ್ಕೋತೀವಿ, ಹೆದರ್ಕೊಳ್ಳಿಲ್ವಾ? ನಾವಿದನ್ನ ಪೊಲಿಟಿಕಲ್ ಆಗಿ ಫೇಸ್ ಮಾಡ್ತೀವಿ. ಆಮೇಲೆ ಈ ಅಧಿಕಾರನ ನಾವು ನಮ್ ಕೈಗೆ ತಗೊಳ್ತೀವಿ. ಅದಾದ್ಮೇಲೆ ನಾನೇ ಪ್ರೆಸಿಡೆಂಟು ಆಗ್ತೀನಿ. ಒಂದಲ್ಲ ಒಂದಿನ ನಾನು ಈ ಸೀಟ್ ಮೇಲೆ ಕೂತ್ಕೊಳ್ತೀನಿ. ಸಾಕು ಸಾಕು, ಓವರ್ ಆಯ್ತು, ಬಾ ಹೋಗೋಣ. ಇವನ್ ಹೇಳ್ತಿದ್ದಾನೆ ಅಂತ ಓಕೆ, ನೀವೆಲ್ಲರೂ ವೇಟ್ ಮಾಡ್ತಾ ಇರಿ. ಹೆಣ್ಣೂರ್ನ ಗಂಡಸರು ಆಳೋದಕ್ಕೆ ಶುರು ಮಾಡ್ತೀವಿ. ಒಂದು ಹೊಸ ಅಧ್ಯಾಯ. ಬರ್ತೀನಿ. ನಾವು ನೋಡ್ಕೊಳ್ಳೋಣ. ಓಕೆ. ಶಿವಾಯ ನಮಃ. ಓಂ ಶಿವಾಯ ನಮಃ.
ಪೊಲೀಸ್ ಜೊತೆ ಆಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಪ್ರತಿಪಕ್ಷದವ್ರ ಮನೆ, ಪಾರ್ಟಿ ಆಫೀಸು ಈಗ ರೇಡ್ ಮಾಡದೇ ಇರೋದೇ ಒಳ್ಳೇದು. ಅವತ್ತು ಆ ಬಟ್ಟಿ ಸಾರಾಯಿ ಮಾರ್ತಾ ಇದ್ದಾರೆ ಅಂತ ಮೊದಲು ಹೇಳಿದವಳು ನಾನು. ಅವತ್ತು ಸಾವಿತ್ರಿಗೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂತ ಹೇಳಿದ್ದು ನಾನು. ಈ ಊರು ಹೆಣ್ಮಕ್ಳ ಆಡಳಿತದಲ್ಲಿ ನಡೆಯುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಈಗೊಂದು ವಿಷಯ ಹೇಳ್ತೀನಿ. ಹೆಣ್ಣೂರಿನ ಪ್ರೆಸಿಡೆಂಟ್ ಪದವಿ ಮುಗಿತಾ ಬಂತು. ಕುರ್ಚಿಗಳೆಲ್ಲ ಅಲ್ಲಾಡುವಂತ ಎಲ್ಲಾ ಸಂದರ್ಭಗಳು ನಾನ್ ನೋಡಿದ್ದೀನಿ. ಹೇಳಿ ಹೆದರ್ಸ್ಬೇಡಿ, ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿರೋದು. ಈಗ ಇರೋದ್ ಕೂಡ ಹೋಗುತ್ತೆ ಅನ್ಸುತ್ತೆ. ಹೀಗ್ ಹೇಳಿದ್ರೆ ಹೇಗೆ? ನಾನ್ ಸುಮ್ನೆ ಎಲ್ರಿಗೂ ಏಮಾರ್ಸಂತವಳ ಅಲ್ಲ. ಅಧಿಕಾರಿಗಳ ಜೊತೆ ತುಂಬಾ ಹತ್ರ ಸಂಬಂಧ ಇರೋ ರಾಷ್ಟ್ರೀಯ ಜ್ಯೋತಿಷ್ಯ. ಹೇಳುದನ್ನ ಮುಖ ನೋಡಿ ಹೇಳ್ತೀನಿ. ಅದು ನಡೆದಿದೆ, ಮುಂದೇನು ನಡೆಯುತ್ತೆ. ಹಾ, ಈಶ್ವರಮ್ಮ, ಸ್ವಲ್ಪ ತಾಳ್ಮೆ ಇರ್ಲಿ, ನೀವು ಕೂತ್ಕೊಳ್ಳಿ. ನೀವ್ ಹೇಳ್ತಾ ಇದೀಗ ಸುಮ್ನೆ ಇದ್ದೀನಿ. ಅಲ್ಲ, ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ತುಂಬಾ ಹುಷಾರಾಗಿರ್ಬೇಕು. ಒಂದು ಪ್ರೇಮದ ಯುದ್ಧ ಈ ಊರಲ್ಲಿ ಶುರು ಆಗಲಿದೆ. ಅದ್ರಿಂದ ಈ ಊರೇ ಬದ್ಲಾಗ್ಬಿಡತ್ತೆ. ಹಾ, ಪಾರು, ಪಾರು, ಚಂದ್ರು, ಚೆನ್ನಾಗಿದ್ಯಾ? ಫೋನ್ ಅಕ್ಕನ ಹತ್ರ ಇದೆ. ಆರ್ ಯು ಆಲ್ ರೈಟ್? ಇಲ್ಲ, ಸಮಸ್ಯೆ ಏನಿಲ್ಲ. ಪಕ್ಷ ಬದಲಾಗ್ಬಿಟ್ಟೆ, ಪ್ರತಿಪಕ್ಷಕ್ಕೋದೆ. ಇಷ್ಟೊಂದು ತೊಂದರೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ. ನೀನ್ ಆಸೆ ಪಟ್ಟ ಹಾಗೆ ಎಲ್ರೂ ಕೂಡ ಒಪ್ಕೊಂತಾರೆ. ಆದ್ರೆ ನೀನ್ ನನ್ನ ಜೊತೆ ನಿಲ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿ. ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿರೋ ಹುಡುಗಿರ್ ಬೆಳಿಬೇಕಾ? ಎಷ್ಟ್ ಬೇಗ ಆಗತ್ತೋ ಅಷ್ಟ್ ಬೇಗ ಮದ್ವೆ ಮಾಡ್ಸು. ಅಲ್ಲ, ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗೆಲ್ಲ ಮಾಡ್ತಾಳ? ಅದು ಹೇಗಾಗುತ್ತೆ? ತುಂಬಾ ಜಾಸ್ತಿ ಆಗಿದೆ ಅಹಂಕಾರ. ಈ ಊರಲ್ಲಿ ಯಾರು ಕಲಿದಿರೋ ವಿದ್ಯೆ ಕಲ್ತಿರೋದಿಕ್ಕೆ ಧಿಕ್ಕಾರ. ಸಾಕು. ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಪ್ರೆಸಿಡೆಂಟ್ ಅವರೇ, ಪ್ರೆಸಿಡೆಂಟ್ ಅವರೇ, ಲಕ್ಷ್ಮಿ ಅಮ್ಮವರಿಗೆ ಹುಷಾರಿಲ್ಲ. ರಾಗಿಣಿ ಬರ್ತಾ ಇದ್ದಾಳೆ. ನೀನು ಊರ್ ಬಿಟ್ಟು ಹೋಗುವಾಗ ಇದ್ದ ಹಾಗಿಲ್ಲಮ್ಮ ಈ ಊರು. ಬಿಟ್ಟು ಹೋದೋಳಲ್ಲ ನಾನು. ಅಮ್ಮ, ಅಮ್ಮ ಇಲ್ಲಿ ನೋಡಿ, ಡಾಗಿಣಿ ಬಂದಿದ್ದಾಳ. ಅಲ್ಲ, ರಾಗಿಣಿ ಬಂದಿದ್ದಾಳಮ್ಮ. ಎಲ್ಲ ಹೋಯ್ತು. ಎಷ್ಟ್ ಚೆನ್ನಾಗಿದ್ದಿದ್ದು ಊರಿದು. ನಾನೇನ್ ಮಾಡ್ದೆ? ಪ್ರೆಸಿಡೆಂಟು ಬಂದ್ಬಿಟ್ರು. ಇವಾಗ ಹೇಗಿದ್ದಾರೆ? ನಾನು ಚೆನ್ನಾಗೇ ನೋಡ್ಕೊಂತಿದ್ದೆ. ನೋಡಿದ್ರ, ಯಾವಾಗ ಕಾಲ್ ಮಾಡಿದ್ರು ಊರಿನ ಬಗ್ಗೆ ದೊಡ್ಡದಾಗಿ ಹೇಳ್ತಿದ್ಲು ಅಮ್ಮ. ಬನ್ನಿ ಸ್ವಲ್ಪ. ಇವಳೇನೋ ಪ್ಲಾನ್ ಮಾಡ್ತಾಳಲ್ಲ. ಅಮ್ಮ, ಈ ರೀತಿ ಕೊರಗೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ? ಇಲ್ಲಾಂದ್ರೆ ನಿಮ್ಮನ್ನ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ನನಗೇನಾದ್ರೂ ಮಾಡ್ಬಿಡ್ತಾರೆ. ನಿಲ್ಸಿ ಅಂದ್ರೆ ಜಾಸ್ತಿ ಮಾಡ್ತಿದ್ದೀರಾ? ಅವನ್ನ ಹೀಗೆ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದ್ರ ಬದಲು ನೀನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದು. ಎಲ್ಲ ಹೋಯ್ತು ನಿನ್ ಧೈರ್ಯ ಎಲ್ಲ, ಆ ಗಾಂಭೀರ್ಯತೆ ಎಲ್ಲ. ಏನ್ ಮಾಡೋದು ಅಂತ ನನಗ್ ಗೊತ್ತಾಗ್ತಾ ಇಲ್ಲ.
ಚಿಕ್ಕ ವಿಷಯನೂ ಲೀಕ್ ಆಗದೆ ಅವ್ರನ್ನ ಈ ಊರ್ ಬಿಟ್ಟು ಹೊರಗೆ ಕಳಿಸ್ಬೇಕು. ಅದು ಶಕ್ತಿವಂತ ಗಂಡಸರಿಂದ ಮಾತ್ರ ಸಾಧ್ಯ. ರೌಡಿಗಳು. ಏಯ್, ಅದೆಲ್ಲ ಸರಿ ಬರಲ್ಲ. ಟ್ರೈನಿಂಗ್ ಅನ್ನೋ ಹೆಸರಲ್ಲಿ ನಾನೊಬ್ಬ ಗಂಡಸನ್ ಕರ್ಕೊಂಡ್ ಬಂದಿರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ. ಅದನ್ನು ಸೇರ್ಸೆ ಹೇಳ್ತಿದ್ದೀನಿ. ಈ ಊರೇ ನಿನ್ ತಂಗಿನ ಎದುರು ನೋಡ್ತಿದೆ. ಅವಳು ಒಳ್ಳೇದಕ್ಕೆ ಹೇಳ್ತಿರೋದು. ನಾಳೆ ಒಂದ್ ಮೀಟಿಂಗ್ ಇದೆ, ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು. ಅದ್ರಗತಿ ಏನಿಲ್ಲ, ನಮಗ್ ಗೊತ್ತಿದ್ರೆ ಸಾಕು. ಎಲ್ಲಾದ್ರೂ ನಾನು ಅರೇಂಜ್ ಮಾಡ್ತೀನಿ. ಕೆಲವೊಂದ್ ವಿಷಯಗಳಿಗೆಲ್ಲ ರೌಡಿಗಳೇ ಮೇಲು. ತುಂಬ ದಿನಗಳಿಂದ ನನ್ನ ಅಂತ ಒಬ್ಬ ರಾಜಕೀಯ ವ್ಯಕ್ತಿನೂ ಕೂಡ ಬರ್ದೇ ಇರೋ ಥರ ತಡೆದಿರೋ ಅಂಥ ಒಂದು ಊರು. ಆದರೆ ಈಗ ನಾವೇ ನಿಮಗೆ ಬೇಕಾಗಿರೋದಲ್ವಾ? ಅವಶ್ಯಕತೆ ಇದ್ದಾಗ ಮಾತ್ರ. ಊರಲ್ಲಿ ಎಷ್ಟೋ ಬಾರ್ಗಳು ಚೆನ್ನಾಗಿ ನಡೀತಾ ಇದೆ. ಒಂದೇ ಒಂದು ಸಾರಾಯಿ ಅಂಗಡಿ ಲೈಸೆನ್ಸ್ಗೋಸ್ಕರ ಆ ಪಂಚಾಯತಿ ಆಫೀಸ್ಗೆ ಎಷ್ಟು ಸಾರಿ ಅಲ್ದಿದ್ದೀನಿ, ಕೊಡಲೇ ಇಲ್ಲ. ಈಗೇನಾಯ್ತು? ಊರು ಚೆನ್ನಾಗಿದೆಯಾ? ನಿಮ್ಮ ಪ್ರೆಸಿಡೆಂಟ್ ರಾಜ್ಯನ ನೀವ್ ಅನ್ಕೊಂಡಿರೋ ಥರ ಬದಲಾಯಿಸಕ್ಕಾಗೋದಿಲ್ಲ ಅಂತಾನೂ ಈಗಲಾದ್ರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಕೂತ್ಕೊಳ್ಳಿ. ಏನೇ ಇದ್ರು ನಾನು ನೋಡ್ಕೊಳ್ತೀನಿ ಬಿಡಿ. ರಾಗಿಣಿ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಬಿಡೋದಕ್ಕಾಗತ್ತಾ? ಅವ್ರನ್ನ ಮುಗಿಸೋದಕ್ಕೆ ನಮ್ಮ ಹುಡುಗರಿಗೆ ಒಂದು ರಾತ್ರಿ ಸಾಕು. ಯಾರಿಗೂ ಗೊತ್ತಾಗ್ಬಾರ್ದು. ಕೊಲ್ಲೋದ್ ಬೇಡ, ಅವ್ರನ್ನ ಊರ್ ಬಿಟ್ಟು ಓಡಿಸಿದ್ರೆ ಸಾಕು. ಇವಾಗ ನೀವು ಹೇಳಿದ ಹಾಗೆ ಒಂದೇ ರಾತ್ರಿಲಿ. ತಗೊಳ್ಳಿ, ಸಾಕಾಗಿಲ್ಲ ಅಂದ್ರೆ ಹೇಳಿ. ನಾಳೆ ನಮ್ಮೂರಲ್ಲಿ ತುಂಬಾನೇ ಮುಖ್ಯವಾದ ದಿನ. ಪ್ರೆಸಿಡೆಂಟ್ ಅವರಮ್ಮ ಸಾವಿತ್ರಿ ಇದಾರಲ್ಲ, ಅವ್ರ ಕಾರ್ಯಕ್ರಮ. ಅಂದ್ರೆ ಇದಕ್ಕಿಂತ ಒಳ್ಳೆ ದಿನ ಸಿಗೋದಿಲ್ಲ. ನಾನು ನೋಡ್ಕೊಳ್ತೀನಿ. ನಮ್ಮ ಕಡೆಯವ್ರು ಅಲ್ಲಿಗೆ ಬರ್ತಾರೆ ನಾಳೆ. ನಾನು ನೋಡ್ಕೊಳ್ತೀನಿ ಬಿಡಿ. ಸೀನಾ, ನೀನು ಹೊರಡು. ಅದು ಕೆಲ್ಸ ಮುಗಿಯೋವರೆಗೂ ಇಲ್ಲೇ ಇರ್ಬೇಕು. ಕೆಲ್ಸ ಮುಗ್ದಿದ ತಕ್ಷಣ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅರ್ಥ ಆಯ್ತಾ? ಏನ? ಅಲ್ಲ, ಅರ್ಥ ಆಯ್ತಾ ಅಂದೆ. ಹೋಗ್ತಿದೀವಿ, ಹೋಗ್ಬಿಡ್ತೀವಿ. ಸುಬ್ಬು, ಏನಣ್ಣ? ಹಾಕೋ. ದೇವ್ರೆ, ಈ ರಾತ್ರಿ ಹೇಗಾದ್ರೂ ಕಳೆದ್ಬಿಟ್ರೆ ಸಾಕು. ಈ ಜಾಗದಲ್ಲಿ ನಾವು ತುಂಬಾ ಹೊತ್ತು ಇರೋದು ನಮ್ಗೊಳ್ಳಿದ್ದಲ್ಲ. ಬೇಗ ಅತ್ತೆ. ಕೌಸಲ್ಯ, ನಾವು ಕೋಲಾಟ ಆಡ್ಬೋದಲ್ವಾ? ಓ, SI ಬರ್ತಾ ಇದ್ದಾರೆ. ಏನಾಯ್ತು ಡೆಕೋರೇಷನ್ ಎಲ್ಲ? ಎಲ್ಲ ರೆಡಿ ಆಗಿದೆ. ಹೆಣ್ಮಕ್ಳು ಕೋಲಾಟದ ಬಗ್ಗೆ ನಿನ್ನೆಯಿಂದ ನಿಮ್ಮನ್ನ ನೋಡೇ ಇಲ್ವಲ್ಲ ನಾವು. ಪ್ರೆಸಿಡೆಂಟ್ ಯಾವಾಗ್ಲೂ ದಿಢೀರ್ ಅಂತ ತಾನೇ ಹೇಳ್ತಾರೆ.
ಎಲ್ಲ ನನ್ನ ಹಣೆ ಬರ ಇಡೀ ಇದನ್ನ ಯಾಕೆ ಏನಾಯ್ತು? ಇನ್ನೂ ಏನಾಗ್ಬೇಕಿತ್ತು? ಇಲ್ಲಿ ಬನ್ನಿ, ನಾನು ಹೇಳ್ತೀನಿ. ಏನ್ ವಿಷಯನ? ಬನ್ನಿ. ಏನೇನು? ಅದು ನನಗೆ ಚಿಕ್ಕ ವಯಸ್ಸಿಂದ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ಆದ್ರೂ ಹೇಳ್ತಿದ್ದೀನಿ. ಈ ಚಂದ್ರು ಮತ್ತೆ ಅವನ್ ಫ್ರೆಂಡ್ಸ್ ನ ಊರಿಂದ ಓಡ್ಸೋದಿಕ್ಕೆ ರೌಡಿಗಳನ್ನ ಕರ್ಸಿದ್ದಾರೆ. ಅಯ್ಯೋ 3 ಜನ ರೌಡಿಗಳು. ಅವ್ರನ್ನ ನೋಡಿದ್ರೆ ಪ್ಯಾಂಟಲ್ಲೇ ಹೋಗ್ಬಿಡ್ತಾರೆ. ಅಯ್ಯೋ, ಆದ್ರೆ ಪಂಚಾಯತಿ ಈ ತರ ತೀರ್ಮಾನ ತಗೊಂಡಿರ್ಲಿಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನಾನ್ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ, ಅದೇ ತರ ನೀವು ಕೂಡ ಯಾರಿಗೂ ಹೇಳ್ಬೇಡಿ. ನನಗ್ ಸ್ವಲ್ಪ ಕೆಲ್ಸ ಇದೆ. ಕಾನ್ಸ್ಟೇಬಲ್ ಗಾಡಿ ತೆಗಿರಿ. ಹಂಗ ರೌಡಿಗಳು ಯಾರೋ ಬಂದಿದ್ದಾರೆ ಹಾ, ಅದೇ ನಮ್ಗೂ ಗೊತ್ತಿಲ್ದೆ ಪ್ರೆಸಿಡೆಂಟ್. ಅಕ್ಕ, ಎಷ್ಟ್ ಜನ ರೌಡಿ ಬಂದಿದಾರಂತೆ? ನೀನ್ ಇದನ್ನ ಯಾರಿಗೂ ಹೇಳ್ಬೇಡ. ನಾನ್ ಯಾರಿಗೂ ಹೇಳಲ್ಲ. ಹಲೋ ರಾಗಿಣಿ, ಒಂದ್ ನಿಮಿಷ. ಹಲೋ. ಇಲ್ಲ, ವಿಷಯ ಏನು ಗೊತ್ತಾಗಿಲ್ಲ. ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನು ಕಾಯ್ತಿದ್ದೀನಿ. ಓಕೆ, ಸರಿ, ಮಾಡ್ತೀನಿ. ಕೊಂದ್ಬಿಟ್ಯಾ? ಇಲ್ಲ ಕೈ ಕಾಲು ಮುರಿದು ಎಸೆದ್ಬಿಟ್ಯಾ? ನೀನೇನು ಹೇಳ್ತಿದ್ಯಾ? ಮರಿಬೇಡ, ನೀನು ರೌಡಿಗಳನ್ನ ಕರೆಸಿರೋ ವಿಷಯ ಊರಿಗೆಲ್ಲ ಹರಡ್ಕೊಂಡಿದೆ. ನಾವೆಲ್ಲ ಹೆಣ್ಮಕ್ಳು, ಯಾವ್ದಾದ್ರೂ ವಿಷಯನ ರಹಸ್ಯವಾಗಿಡೋದಕ್ಕೆ ಸಾಧ್ಯನಾ? ನನ್ನ ಹತ್ರ ಒಂದ್ಸಲ ಹೇಳ್ಬೋದಿತ್ತಲ್ಲ, ನಾನೇ ಅವನ್ ಕೈಯೋ ಕಾಲೋ ಹಿಡ್ಕೊಂಡು ವಾಪಸ್ ಕಳಿಸ್ಬಿಡ್ತಾ ಇದ್ದೆ. ಚಂದ್ರುಗೆ ಏನಾದ್ರೂ ಆಯ್ತು ಅಂದ್ರೆ ನೋಡ್ತಾ ಇರು, ನಾನಂತೂ ಬದುಕಿರೋದಿಲ್ಲ. ಹಲೋ. ಅತಿ ದಾರುಣವಾದ ಒಂದು ಘಟನೆ ಈ ಊರಲ್ಲಿ ನಡೆದಿರೋ ಹಾಗೆ ನೀವೆಲ್ಲರೂ ನೋಡ್ತಾ ಇರ್ಬೋದು. ಪಂಚಾಯಿತಿ ಆಫೀಸು ಇಲ್ಲಿ ನೆಲಸಮವಾಗಿದೆ. 9ನೇ ವಾರ್ಷಿಕೋತ್ಸವ ನಡೆಯುತ್ತಿದ್ದ ಸಂಭ್ರಮದ ರಾತ್ರಿಯಂದು ಈ ಊರಿನ ವೀರ ಮಹಿಳೆಯಾದ ಸಾವಿತ್ರಿಯವರ ಶಿಲೆಯು ನಾಶವಾಗಿದೆ. ಈ ತರ ಯಾರು ಮಾಡಿದ್ದಾರೆ ಎಂದು ಇನ್ನೂ ಗುರ್ತು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ವಿಷಯದ ಬಗ್ಗೆ ಸಂಶೋಧನೆ ನಡೆಸಲು ಪೊಲೀಸರು ಇದು ನಿನ್ನೆ ರಾತ್ರಿ 12 ಗಂಟೆಗೆ ನಡಿ. ತುಂಬಾ ಜನ. ಇಷ್ಟೊಂದು ದ್ವೇಷ ಯಾರಿಗಿದ್ದಿರ್ಬೋದು? ಯಾರಿಗ್ ಗೊತ್ತಕ್ಕ? ಪ್ರಯತ್ನ ಮಾಡುತ್ತಿದ್ದೇವೆ. ಈ ದುಷ್ಕೃತ್ಯ ಮಾಡಿದವರು ಸುಳಿವು ಸಿಗದಂತೆ ಪರಾರಿಯಾಗಿರುವುದು ನಮಗೆ ತಿಳಿದು ಬಂದಿದೆ. ಏನಾಯ್ತು? ಏನು ಎಂಬುದನ್ನು ನಾವು ತಿಳಿಯಬೇಕಿದೆ. ಪ್ರೆಸಿಡೆಂಟ್ ಬಂದ್ರು ಅನ್ಸುತ್ತೆ. ಈಗಲೇ ಪ್ರೆಸಿಡೆಂಟ್ ಬಂದಿರುವುದು ನಿನ್ನೆ ತಿಳಿದು ರಾತ್ರಿ ಬಂದಿದೆ. ಪ್ರೋಗ್ರಾಂ ಅವರನ್ನು ನಡೀಬೇಕಾದ್ರೆ ನಾವು ಇದಾಗಿರೋದು. ನೇರವಾಗಿ ಪ್ರಶ್ನಿಸುವ ಪ್ರಯತ್ನ ಮಾಡೋಣ. ಮೇಡಮ್, ಇದನ್ನೆಲ್ಲ ಯಾರು ಮಾಡಿರ್ಬೋದು ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಅಲ್ಲ, ಬೈಟ್ಸ್ ನಾನ್ ಕೊಟ್ರೆ ಆಗಲ್ಲ ಮ್ಯಾಮ್. ಮೇಡಮ್ ಪ್ಲೀಸ್, ಏನಾದ್ರೂ ಒಂದು ಹೇಳಿ ಮ್ಯಾಮ್. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಊರ್ನವರು ಅಭಿಪ್ರಾಯ ಏನಂತ ಕೇಳ್ತಿದ್ದಾರೆ. ರಾಗಿಣಿ,
ಮಾಡಿದ್ದೀರಾ? ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಇವ್ರನ್ನೇ ಹುಡುಕ್ತಾ ಇದ್ದೆ, ಇಲ್ಲಿ ಕುತ್ಕೊಂಡವ್ರು ನೋಡಿ ಇವರು. ಈಗ ಯಾಕೆ ಇಲ್ಲಿ ಬಂದಿದ್ದಾರೆ? ಏನಿರ್ಬೋದು? ಏನಾಯ್ತು? ಅಣ್ಣ ನೋಡ್ಕೊಂಡು. ಲೈ ಅದಲ್ಲ, ಬಿಡ ಬಿಡ ಬಿಡ. ಇಲ್ಲಿದ್ದೀರನ್ರಪ್ಪ ಚಿನ್ನು ಮರಿಗಳ. ಕೊಡಿಲೆ ಕೈ ಕೊಡು ನಿಂದು. ಹೀಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಂತೋಷ. ಗೊತ್ತಿಲ್ದಿರೋಂತರ ನಿಂತವ್ ನೋಡು ಕಳ್ಳನ್ ಮಗ. ಹೆಣ್ಮಕ್ಳು ವೈಟ್ ಹೌಸ್ ಅಂತ ಮೆರಿತಾ ಇದ್ದ ಜಾಗನೇ ಹಾಳ್ ಮಾಡಿದ್ರಲ್ರೋ. ನಿನ್ ಮುತ್ಕೊಡ್ಬೇಕಣ. ನಿನಗೆ ಬೋನಸ್ ಇಟ್ಕೋ. ಇವ್ರಿಗೇನು ಹುಚ್ಚಿಡ್ತಿದ್ಯಾ? ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರಲ್ಲ, ಇದೇನಾ ನೀವ್ ಮಾಡಿದ್ದು? ಈ ತರ ಮಾಡ್ಬಾರ್ದು. ತುಂಬಾ ಚಳಿ ಆಗ್ತಿತ್ತು, ಬಿಸಿ ಕಾಯಿಸ್ಕೊತಾ ಇದ್ವಿ. ಒಂದೇ ಒಂದ್ ರಾತ್ರಿ, ಅದೇ ನಮ್ಮ ಅಗ್ರಿಮೆಂಟ್. ಸಹಿಸ್ಕೋಬಾರ್ದು ಎಲ್ಲಾನು ಸಹಿಸ್ಕೊಂಡಿದೀವಿ. ಇದೀಗ ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ. ನಮ್ ಪಂಚಾಯತಿ ಆಫೀಸ್ನೇ ನಾಶ ಮಾಡಿದ್ದಾರೆ. ಆಫೀಸ್ನ ನಾಶ ಮಾಡಿದ್ದು ನಾನೇ. ಇದಕ್ಕೂ ಮುಂಚೆ ನಿನ್ನೂ ನಿನ್ ತಂಗಿನೂ ನಡು ರೋಡಲ್ಲಿ ನಾಯಿ ಥರ ಹೊಡೆದಿದ್ದು ನಾನೇ. ಯಾರೋ ಯಾರೋ ನೀನು? ನಾನು ಯಾರು ಅಂತ ಹೇಳಿದ್ರೆ ನಿನಗೆ ಗೊತ್ತಾಗಲ್ಲ, ಆದರೆ ನಿಮ್ಮ ಅಮ್ಮ ನನಗೆ ಗೊತ್ತು. ಹೆಣ್ಣೂರಲ್ಲಿ ಮೊದಲನೇ ಸಲ ನಡೆದ ಸಾರಾಯಿ ಕೇಸಲ್ಲಿ ಮೊದಲನೇ ಕೈದಿ ಅಯ್ಯಪ್ಪ ಅವ್ರ ಮಗ ಭೈರವ. ಅವತ್ತು ನಿಮ್ಮಮ್ಮ ಇನ್ನೊಂದಷ್ಟು ಹೆಂಗಸರು ಸೇರಿ ನನ್ನ ಅಮ್ಮನ ಊರಿಂದ ಆಚೆ ಹಾಕಿದ್ರೆ ಜೈಲು ಒಳಗೇನೆ ನರಳಿ ನರಳಿ ನಮ್ಮಪ್ಪ ಸತ್ತೋದ್ರು. ನಮ್ಮಮ್ಮ ಅನ್ನೋ ಒಂದು ಹೆಣ್ಣು ಅಂತ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಆ ಸಾವಿತ್ರಿ ಅವತ್ತಿಂದ ಹೆಣ್ಣು ಅನ್ನೋ ಹೆಸರು ಕೇಳಿದ್ರೇನೆ ಉರಿಯತ್ತೆ. ಕಾಯ್ತಾ ಇದ್ದೆ ಕಣೆ ನಾನು ಇಂಥ ಒಂದು ಸಂದರ್ಭಕ್ಕೆ. ನಾನು ಬಿಡಲ್ಲ ಕಣೆ, ಈ ಊರಲ್ಲಿರೋ ಒಂದು ಹೆಂಗಸ್ನು ಬಿಡಲ್ಲ. ಹೆಣ್ಣುಡುಗಿ ಅಂತ ಸುಮ್ಮನೆ ಹೇಳಿಲ್ಲ ಹಿಂದಿನವರು. ಇದೆಲ್ಲ ಆಗೋಂಥದ್ದೇನಾದ್ರೂ ಅವಶ್ಯಕತೆ ಇದೆಯಾ? ಆ ರಾಗಿಣಿ ಮಾತ್ ಕೇಳ್ಕೊಂಡು ಕುಣಿತಾ ಇದ್ರಲ್ವಾ, ಅವಳು ಮರ್ಸ್ಕೊಂಡ್ಬಿಟ್ಲು. ಇಲ್ಲಂದ್ರೆ ಸರಿಯಾಗಿ ಬಿಡ್ತಿದ್ದೆ. ಹಳೇ ದ್ವೇಷನ ಇಟ್ಕೊಂಡು ಹೊಸದಾಗಿ ಹುಟ್ಟು ಬಂದಿರೋ ತರ ಕಾಣ್ತಾನೆ. ಅದೆಲ್ಲ ಏನೂ ಇಲ್ಲ, ನಾವೇ ತಾನೇ ಕರ್ಕೊಂಡ್ ಬಂದಿದ್ದು. ಅದಕ್ಕೆ ಕೇಸು ಹಾಕಕ್ಕಾಗಲ್ಲ, ಯಾರಿಗೂ ಹೇಳಕ್ಕೂ ಆಗಲ್ಲ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇನ್ಮೇಲೇನೆ ಹುಷಾರಾಗಿರ್ಬೇಕಾಗಿರೋದು. ಕಪಟತನ, ಮಾನಭಂಗ, ಬಲಾತ್ಕಾರ, ಆ ತರ ಹೆಣ್ಮಕ್ಳಿಗೆ ಈ ಭೂಮಿಲಿ ಏನೇನ್ ಕೆಟ್ಟ ಕೆಲ್ಸಗಳಿರುತ್ತೋ ಅದಷ್ಟು ಇಲ್ಲಿ ನಡೆಯುತ್ತೆ. ತಡೆಯೋದಿಕ್ಕೆ ಯಾವ ಹೆಣ್ಣು ಹೆತ್ತೊಳಗೂ ಆಗ್ಲಿಲ್ಲ. ಈ ಹೆಣ್ಣೂರಿನ ತಡೆಯಕ್ಕಾಗ್ದೇ ಇರೋ ವಿಧಿ ಅದು.
ಜೋರ್ ಮಳೆ ಬರೋ ತರ ಇದೆಯಪ್ಪ. ಜೋರಾಗಿ ಮಳೆ ಬರುತ್ತೆ ಅನ್ಸುತ್ತೀಗ. ಹಂಗೈತಲ್ಲಪ್ಪ. ಏ ಬೇಗ ಬಾ. ಹಾ ಬರ್ತಾ ಇದೀನಿ. ಹೊಡೆತಿಡೋ ಎಲ್ಲಾನು ಹಾಕಾಕ ಹೊರಡಾಕಲ್ಲ. ಏಯ್ ಅಲ್ಲಿ ನೋಡಿದ್ರ ಏನ್ ನೋಡೋದು, ಇದು ಗಂಡು ಮಕ್ಳ ನಾಡು. ನೋಡಿ ಹೆಣ್ಮಕ್ಳು ಹೆಂಗ್ ಓಡೋಗ್ತಾವ್ರೆ. ನಡೀರಿ ನಡೀರಿ, ಬೇಗ ಬೇಗ ನಡೀರಿ. ಅಣ್ಣವ್ರೆ, ಆ ಭೈರವ ನಮ್ಮನ್ನೇನು ಮಾಡೋದಿಲ್ಲ ತಾನೆ? ನಮ್ಗೇನು ಭಯ ಇಲ್ಲ ಬಿಡು. ನಾನ್ ಕೇಳಿರೋ ಹಂಗೆ ಹೆಣ್ಮಕ್ಳಿಗೆ ಮಾತ್ರ ತೊಂದರೆ ಕೊಡೋ ಅಂತ ವಿಚಿತ್ರವಾದ ಮನುಷ್ಯ ಅವನು. ಅದನ್ನೇ ಒಳಗಡೆ ಇಡಲ್ಲ. ಸರಿ ಅಣ್ಣ. ಅಯ್ಯೋ ಕುಸುಮ, ನಾನ್ ಹೇಳೋದನ್ನ ಕೇಳಿಸ್ಕೊ, ಆಮೇಲೆ ಹೇಳು. ಮೊದ್ಲು ತಂಗಿಗೊಂದ್ ಲವ್, ಈಗ ಹೊಡ್ತಿರೋದು ಇನ್ನೊಬ್ಬ. ಈ ಊರು ಹಾಳಾಗೋದಿಕ್ಕೆ ಪ್ರೆಸಿಡೆಂಟ್ ಒಬ್ಳೆ ಕಾರಣ. ಕುಸುಮ, ಒಂದು ವಿಶ್ವಾಸ ಹೋಗುವಂತ ಕಾರಣ ಸಿಕ್ಕಿದ್ರೆ ಕುರ್ಚಿಯಿಂದ ಇಳಿಸೋದು ತುಂಬಾ ಸುಲಭ. ಹಾಗೇನಾದ್ರೂ ಮಾಡಕ್ಕಾಯ್ತು ಅಂದ್ರೆ ಕುಸುಮ ನನ್ ಜೊತೆ ಇರ್ತೀಯ ಅಲ್ವಾ? ಅಯ್ಯೋ ಕರೆಂಟ್ ಹೋಯ್ತಲ್ಲ. ನಾನ್ ಕಾಲ್ ಮಾಡ್ತೀನಿ. ಕರೆಂಟ್ ಹೋಯ್ತು. ಈ ಕಿಟಕಿ ಮುಚ್ಚಿ ಮಲ್ಗೋಕ್ಕಾಗಲ್ವಾ ಇವ್ರಿಗೆ? ಅಯ್ಯೋ ಭೈರವ! ಅಯ್ಯೋ ನೋಡಿ, ಹೇಳಿ ಎದ್ದೇಳಿ ಭೈರವ. ಒಂದ್ಸಲ ಎದ್ದೇಳಿ ಭೈರವ. ಎಲ್ಲಿ? ಅಲ್ಲಿ 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 ನೋಡಿ. ಅಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಅಲ್ಲಿ ನೋಡಿ, ಅಲ್ಲಿದ್ದ. ನಿನ್ಗೇನು ಹುಚ್ಚಿಡ್ದಿದ್ಯಾ? ಸುಮ್ನೆ ಮಲಗಿರೋವನ್ನ ಎಬ್ಬರಿಸ್ಬಿಟ್ಟು. ಅಲ್ಲೇ ಇದ್ದ, ನಾನ್ ನೋಡ್ದೆ. ಅಯ್ಯೋ ದೇವ್ರೇ, ಒಂದ್ ವೇಳೆ ಭೈರವ ಬಂದಿರ್ತಾನ? ಬಂದ್ರೂ ಗಂಡ್ಮಕ್ಳಿಗೇನು ಮಾಡಲ್ವಲ್ಲ? ಏನಂದ್ರೆ ಏನಂದ್ರೆ ನಂಗಿವಾಗ ಅನ್ನಿಸ್ತಿದೆ ನಾವು ಮಗು ಮಾಡ್ಕೊಳ್ಳೋಣ ಅಂತ. ನೀನೀಗೇನು ಹೇಳಿದೆ? ಅದೇನಂದ್ರೆ, ನೀವು ಯಾವಾಗ್ಲೂ ಕೇಳ್ತಿರ್ತೀರಲ್ಲ ಮಗು ಬೇಕು ಅಂತ. ಅಂದ್ರೆ ಪಂಚಾಯತಿಯವ್ರು ತೀರ್ಮಾನ ತಗೊಂತಾರೆ ಅಂತ ಹೇಳಿದ್ದೆಲ್ಲ? ಇವಾಗ ಪಂಚಾಯತಿಲೇನೆ ಈ ತರ ತೀರ್ಮಾನ ತಗೊಂಡಿದ್ದಾರೆ. ಹಂಗಂದ್ರೆ ನನ್ ವಿಷಯನೂ ತೀರ್ಮಾನ ಮಾಡಿದೀರಾ ನೀವು? ಹೌದು. ಇದನ್ನ ಮೊದ್ಲೇ ಹೇಳ್ಬೇಕಿತ್ತಲ್ಲ. ಏನಂದ್ರೆ ಏನ್ರಿ? ಏನೇ ದೇವ್ರೇ, ನಿಮ್ಗೆ ಇಲ್ಲೊಂದ್ ಗಾಯ ಆಗಿದೆ. ಇವತ್ತೇನ ನಿನ್ಗದು ಕಣ್ಣು ಕಾಣ್ತಿದ್ದು? ಏನ್ರಿ ನೀವು ಮಲಗ್ಬಿಟ್ರ? ಭಯ ಆದ್ರೆ ನನ್ನನ್ನು ಹಿಡ್ಕೊಂಡ್ ಮಲ್ಕೊಳ್ಳಿ. ನಿನಗ್ ಭಯ ಆದ್ರೆ ನೀನ್ ಸರಿ ಸರಿ ಸರಿ. ಇದೆಲ್ಲ ಸತ್ಯನೇನಾ? ರಾತ್ರಿ ಹಾಯಾಗಿ ನಾ ಮಲಗಿರೋ ನೋಡ್ಕೊಂಡು ಗುಡ್ಸಕ್ಕಾಗಲ್ವಾ? ಎಲ್ಲೋಗಿದ್ದೋ ಇಷ್ಟೊತ್ತು? ಗುಡ್ಸಿ ನನ್ನ ಸೊಂಟ ಎಲ್ಲ ನೋವು ಬಂತು. ನಿನ್ನೆ ರಾತ್ರಿ ನನಗೂ ಸೊಂಟ ನೋವಾಗಿತ್ತು. ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ? ಮಳೆ ಜೋರಾಗಿ ಬಂದು ನಿಂತೋಯ್ತು ಅಣ್ಣವ್ರೆ, ಕಂಪ್ಲೀಟಾಗಿ ಎಲ್ಲ ಮಳೆನು.
ನಿನಗೂ ಮಳೆ ಬಂದು ನಿಂತೋಯ್ತಾ? ನಿನಗಿಂತ ಮುಂಚೆ ಮಳೆ ಬರ್ಸ್ಕೊಂಡ್ರು 3 ಜನ ಅಲ್ಲೇ ಕೂತವ್ರು ನೋಡು. ಓ ನಾಚಿಕೆ ನೋಡಿದ್ಯಲ್ಲ, ನಾಚಿಕೆ ಇಲ್ದಾರ ನನ್ನ ಮಕ್ಳಿಗೆ. ನಿಮ್ ನೋಡಿದ್ರೆ ಪಾಪ ಅನ್ಸುತ್ತೆ. ಹೋಗ. ಒಲೆ ಅನ್ಸಿದ್ರೆ ತಾನೇ ಟೀ ಮಾಡಕ್ಕಾಗೋದು. ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಿನ್ನೆ ಸಂಜೆವರೆಗೂ ನಮಗಿದ್ದ ಟೆನ್ಷನ್ ಇವಾಗ ನಮಗಿಲ್ಲ. ಅದ್ಯಾಕೆ? ಅದು ಏನೂ ಇಲ್ಲ. ಊರಿಗೆ ಈ ತರ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ನಿಮ್ ಮಾತಿನ ಅರ್ಥ ಗಂಡಸರನ್ನ ನೋಡಿ ಹೆದರ್ಕೋಬೇಕಿತ್ತಾ? ಹಾಗಾದ್ರೆ ನಿನ್ನೆ ರಾತ್ರಿ ಎಸ್ಐ ಹೆದರ್ಕೊಂಡ್ಲಿಲ್ವಾ? ಯಾರು? ನಾನಾ? ಅಷ್ಟು ಸೀನ್ ಇಲ್ಲ. ಬರೋ ಮೀಟಿಂಗಿಗೆ ನೀವೆಲ್ಲ ಸೇರ್ಕೊಂಡು ಒಂದ್ ಜಗಳ ಮಾಡಿಸ್ಬೇಕು ಅಂತ ತಾನೇ ಮಾತಾಡ್ತಾ ಇದ್ರಿ. ಓಹೋ, ಇದ್ರ ನಡುವೆ ಈ ತರ ಎಲ್ಲ ನಡೆದಿದ್ಯಾ? ನೋಡ್ದೇ ಇರೋದನ್ನೆಲ್ಲ ನೋಡ್ತಾ ಇದೀನಿ. ಪಕ್ಷ ಬದಲಾಯಿಸ್ತೀರಾ ಅಂತ ಅನಿಸ್ತಾ ಇದೆ ನನಗೆ. ಒಂದ್ ವೇಳೆ ಇರ್ಬೋದು. ಮತ್ತೆ ಪ್ರೆಸಿಡೆಂಟ್ ಸೀಟು? ಆ ಪದವಿ ಸ್ವಲ್ಪ ಕಷ್ಟನೇ ಬಿಡಿ. ಸೂಪರ್. ಮಳೆ ಬಿದ್ದಾದ್ಮೇಲೆ ನೀವ್ ಈ ತರ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನಾವು ಕೂಡ. ಆ ರೌಡಿ ಇನ್ನೊಂದ್ ಸ್ವಲ್ಪ ದಿನ ನಮ್ಮೂರಲ್ಲೇ ಇರ್ಲಿ ಬಿಡಿ, ಒಳ್ಳೇದೇ ನಡೀತಾ ಇದೆಯಲ್ಲ. ಇಲ್ಲಿ ನೋಡು, ಒಂದು ಬೀಜದಿಂದ ಒಂದು ಮರ ಅಷ್ಟೇ ಬರೋದು, ಇನ್ನೊಂದು ಮರ ಬರಕ್ ಸಾಧ್ಯನೇ ಇಲ್ಲ. ನನ್ನ ಪಕ್ಷದಲ್ಲಿ ಇದ್ಕೊಂಡು ನೀವ್ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಒಂದು ತೀರ್ಮಾನಕ್ಕೆ ಬರೋವರೆಗೂ ನಾನು ನಿಮ್ಮೆಲ್ರನ್ನು ಈ ಪಕ್ಷದಿಂದ ಹೊರಗಾಗ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಕೇಳ, ನಾವೇ ಈ ಪಕ್ಷದಿಂದ ಹೊರಗಡೆ ಹೋಗ್ತಾ ಇದೀವಿ. ದೊಡ್ಡ ನಿನ್ ಜೊತೆ ಯಾರಿರ್ತಾರೋ? ನೀನ್ ಅಲ್ಲೇ ಇದ್ಬಿಡ, ಬರ್ಬೇಡ. ಲೇ ಕೇಶವ, ನೀನು ನಾನು ಅವಳನ್ನ ಕರ್ಕೊಂಡು ಮನೆಗೆ ಹೋಗಿ ಬಂದ್ಬಿಡ್ತೀನಿ. ನೀನ್ ನೋಡ್ತಿರು, ನಾನು ಇವತ್ತು ಮಳೆ ಬರೋ ಹೋಗಿ ಮಾಡ್ತೀನಿ. ಯಾಕೋ ನನ್ಗೆ ಭಯ ಆಗ್ತಿದೆ ಚಂದ್ರು. ನಾವೇ ಎಲ್ಲ ಸಮಸ್ಯೆಗೂ ಕಾರಣ ಅಂತ ನೆನೆಸ್ಕೊಂಡ್ರೆ. ಇದೆಲ್ಲ ನಿನ್ನ ಹಠ ತಾನೆ. ಈ ಊರಲ್ಲಿರೋ ಎಲ್ಲ ಗಂಡಸರು ಎಲ್ಲ ಹೆಂಗಸರು ಒಪ್ಕೊಳ್ದೆ ಮದುವೆ ಮಾಡ್ಕೊಳ್ಳಲ್ಲ ಅಂದೆ. ಆಗ ನನಗೇನು ಅರ್ಥ ಆಗಿಲ್ಲ. ಆದರೆ ಈಗ ಈ ಗ್ರಾಮ ಒಂದಾಗಬೇಕು ಅಂತ ನಿನ್ನ ಥರ ನನಗೂ ಆಸೆನೆ. ಆದ್ರೆ ಹೇಗೆ? ಇವಾಗ ಅನ್ನಿಸ್ತಾ ಇದೆ ಏನು ಮಾಡಬಾರ್ದಾಗಿತ್ತು ಅಂತ. ಹೀಗೆಲ್ಲ ಮರೆಯೋದಕ್ಕೆ ನಿನಗಾಗುತ್ತಾ? ಎಲ್ಲ ಸರಿ ಹೋಗುತ್ತೆ. ನಿನ್ನ ನಾನು ನಂಬ್ತೀನಿ ಎಲ್ಲರಿಗಿಂತ. ಏನಾಯ್ತು? ಏ ಪಾರು, ಪಾರು, ಪಾರು.
ಇವರೇ ನಾನು ಹೇಳಿದ್ದು. ಹೇಗಿದ್ದಾರೆ ಸಿಸ್ಟರ್? ಪ್ರೆಸಿಡೆಂಟ್, ಇರೋ ವಿಷಯನ ಓಪನ್ ಆಗಿ ಹೇಳ್ತೀನಿ. ಇದನ್ನ ಇಲ್ಲಿರೋ ಪೊಲೀಸಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನಿನ್ನೂ ಇದನ್ನ ಮೇಲಧಿಕಾರಿಗಳಿಗೆ ಹೇಳಿಲ್ಲ ಅಂದ್ರೆ ನನ್ ಕೆಲಸ ಹೊಟ್ಟೋಗುತ್ತೆ. ಹಲೋ, ನೀವ್ಯಾಕೆ ಒಳಗೋಗ್ತಿದ್ದೀರಾ? ಒಳಗ್ ಹೋದ್ರೆ ಏನು? ಇದು ಕ್ಯಾಶುಯಾಲಿಟಿ. ಸುಮ್ನೆ ಎಲ್ಲಾರು ಒಳಗಡೆ ಹೋಗೋದಕ್ಕಾಗಲ್ಲ. ಓ, ಏನ್ ಇಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್? ನೆಕ್ಸ್ಟ್ ಕ್ಯಾಶುಯಾಲಿಟಿಗೆ ಹೋಗೋದು ನೀವೇನೆ. ನಾನು ಮೋಹನ್ ರಾಜ್, ಈ ಝೋನ್ಗೆ ಹೊಸ ADGP. ಹೋಗ ಡಾಕ್ಟರ್ನ ಬರೋದಕ್ಕೆ ಹೇಳು. ನಾನು ಬರಲ್ಲ. ಸಮಸ್ಯೆ ಆಗುತ್ತೇನೋ. ಹೇ, ಇಟ್ಸ್ ಓಕೆ, ರಿಲ್ಯಾಕ್ಸ್, ಮಲ್ಕೋ. ಸರ್, ಎಸ್. ಹಾ, ಸಿಚುಯೇಷನ್ ಏನ್ ಡಾಕ್ಟರ್? ಎನಿಥಿಂಗ್ ಸೀರಿಯಸ್? ಎಕ್ಸ್ರೇ ತೆಗೆದು ನೋಡಾಯ್ತು. ದೊಡ್ಡ ಫ್ರಾಕ್ಚರ್ ಯಾವ್ದೂ ಇಲ್ಲ. ಆದ್ರೆ ಒಳ ಏಟು ಸ್ಕಿನ್ ಅಬ್ರೇಷನ್ಸ್ ಜಾಸ್ತಿ ಆಗಿದೆ. ಸೆಪ್ಟಿಕ್ ಆಗ್ಬಾರ್ದು ಅಂತ ಇಂಜೆಕ್ಷನ್ಸ್ ಹಾಕಿದೀವಿ. ಹಾಗೆ ಆಂಟಿಬಯೋಟಿಕ್ಸ್ ಕೊಟ್ಟಿದೀವಿ. ಇಂಜುರೀಸ್ ಏನಾದ್ರೂ ಆಗಿದೆಯಾ ಅಂತ ನೋಡಿ ಇಬ್ರಿಗೂನು. ಆಮೇಲೆ CT ಸ್ಕ್ಯಾನ್ ಏನಾದ್ರೂ ಮಾಡ್ಬೇಕು ಅಂದ್ರೆ ವಿ ವಿಲ್ ಟೇಕ್ ದೆಮ್ ಔಟ್. ಪರ್ಸಿಸ್ಟೆಂಟ್ ವಾಮಿಟಿಂಗ್ ಏನೂ ಇಲ್ಲ. ಹಾಗೇನಾದ್ರೂ ಇದ್ರೆ ನೀವು ಹೈಯರ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಬೋದು. ಓಕೆ, ಬಟ್ ಮೇಕ್ ಶ್ಯೂರ್ ಇವರಿಬ್ಬರಿಗೂ ಸರಿಯಾದ ಟ್ರೀಟ್ಮೆಂಟ್ ನಡಿಬೇಕು. ಸರಿ ಸರ್. ಹೇ, ಪರವಾಗಿಲ್ಲ, ಮಲ್ಕೋ, ರಿಲ್ಯಾಕ್ಸ್. ಹೇ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಇಲ್ಲ, ಅದು ನಾನು ಒಳಗ್ ಬಂದೇನೋ ಹೇಳ್ಬೇಕು ಅಂತ ಇಷ್ಟು ದಿನ ಈ ಊರಲ್ಲಿ ಇದೇ ತಾನೇ ನಡೀತಾ ಇರೋದು? ಹೆಂಗಸರು ದರ್ಬಾರು. ಎಸ್ ಜಾನ್, ಅವ್ರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಹಾ, ಐ ಆಲ್ರೆಡಿ ರೀಚ್ಡ್. ಈ ಊರೇ ಒಂಥರ ಸಮಸ್ಯೆ. ಗೆಟ್ ರೆಡಿ ಫಾರ್ ಮೈ ಆರ್ಡರ್. ಐ ವಿಲ್ ಕಾಲ್ ಬ್ಯಾಕ್. ಯಾರೊಬ್ರು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡಿ. ಅದು ಗಂಡ್ಸಾದ್ರೂ ಸರಿ, ಹೆಂಗ್ಸಾದ್ರೂ ಸರಿ. ಪೊಲೀಸ್ ಹಿಡ್ಕೊಂಡು ಹೋಗ್ಬಿಟ್ಟಿದಾರಂತೆ. ಹೌದು. ಅಲ್ಲ ಪಾಪ, ಅವ್ರು ಏನ್ ತಪ್ಪು ಮಾಡಿದ್ರು ಏನೋ? ವಿವಾದ ನಡೀತಾ ಏನೋ ಹೊಡ್ಸಿರೋದು ಅಲ್ವಾ? ಅದು ಸ್ವಂತ ತಂಗಿ ಪ್ರೀತಿಸಿರೋ ಹುಡುಗನ ಮೇಲೇನೆ. ಇದಕ್ಕೆ ಶಿಕ್ಷೆ ಏನು ಅಂತ ಗೊತ್ತಾ? IPC ಸೆಕ್ಷನ್ 120B, ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಂಡ್ IPC ಸೆಕ್ಷನ್ 110, ಕಮಿಟ್ಮೆಂಟ್ ಆಫ್ ಇಲ್ಲಿಗಲ್ ಆಕ್ಟ್. ಇನ್ನು ನೀವೆಲ್ಲ ಜೀವನ ಪೂರ್ತಿ ಜೈಲಲ್ಲೇ ಕಾಲ ಕಳಿಬೇಕು. ಬಲವಂತವಾಗಿ ಬೇರೆ ಮಾಡಬೇಕು ಅನ್ಕೊಂಡ್ರ ಪ್ರೆಸಿಡೆಂಟ್? ವಯಸ್ಸಿಗೆ ಬಂದಿರೋ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ಸ್ವತಂತ್ರವಾಗಿ ತೀರ್ಮಾನ ತಗೊಂಡು ಜೀವನ ಮಾಡೋದಕ್ಕೆ ಅವಕಾಶ ಇದೆ ಈ ನಾಡಿನಲ್ಲಿ. ದ ರೈಟ್ ಆಫ್ ಚಾಯ್ಸ್ ಆಫ್ ಎನ್ ಅಡಲ್ಟ್ ಇನ್ ಚೂಸಿಂಗ್ ಎ ಮ್ಯಾನ್ ಟು ಹೂಮ್ ಶಿ ಗೆಟ್ಸ್ ಮ್ಯಾರಿಡ್. ಸೋಷಿಯಲ್ ವ್ಯಾಲ್ಯೂಸು, ಪ್ಯಾರೆಂಟಲ್ ಲವ್, ಮೊರಾಲಿಟೀಸ್ ಎಲ್ಲಾನು ಮುಖ್ಯನೇ, ನಾವು ಗೌರವಿಸಬೇಕು. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಒಂದು ಇಂಡಿವಿಜುವಲ್ ಐಡೆಂಟಿಟಿಗಿರೋ ಪವರ್, ಅದು ಫ್ರೀಡಮ್. ಇದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಸುಪ್ರೀಂ ಕೋರ್ಟೇ ಹೇಳ್ತಿರೋದು. ಅಲ್ಲ ಪಾಪ, ಅವ್ರು ಏನ್ ತಪ್ಪು ಮಾಡಿದ್ರು ಏನೋ? ಒಳಗೆ ಏನ್ ನಡೀತಾಯ್ತೋ? ನಿಜ ಹೇಳಿ, ನೀವು ಹೆಣ್ಮಕ್ಳಿಗೆ ಏನ್ ಸಮಸ್ಯೆ ಆಗ್ತಿದೆ? ಯಾರನ್ನ ನೀವು ಎದುರಿಸ್ತಾ ಇರೋದು? ಏನಕ್ಕೋಸ್ಕರ ಎದುರಿಸ್ತಾ ಇದ್ದೀರಾ? ಈ ಗಂಡಸರೆಲ್ಲ ಕೆಟ್ಟವರು ಅಂತ ಭಾವಿಸಿ ಅವ್ರ ಎದೆ ಮೇಲೆ ನಿಂತ್ಕೊಂಡು ಶತ್ರುನ ಭೇದಿಸಿದ್ವಿ ಅನ್ಕೊಂಡು ನೀವು ಹೆಣ್ಮಕ್ಳ ರಾಜ್ಯ ಅನ್ಕೊಂಡಿದ್ದೀರಾ? ಅದೇನಾ? ಹೆಣ್ಮಕ್ಳು ಹೋರಾಟ ಈ ಮುಂಚೆನೂ ಇತ್ತು, ಆದ್ರೆ ಅದೆಲ್ಲ ಈ ರೀತಿ ಗಂಡಸರನ್ನ ತುಳಿಬೇಕು ಅನ್ನೋ ರೀತಿ ಇರಲಿಲ್ಲ. ಫೆಮಿನಿಸ್ಟ್ ಅನ್ನೋ ಹೆಸರನ್ನ ಯೂಸ್ ಮಾಡ್ಕೊಂಡಾಗ್ಲಿ ಅಥವಾ ದುಡ್ಡು ಕಾಸನ್ನ ಕೊಟ್ಟಾಗ್ಲಿ ಇರಲಿಲ್ಲ. ಸ್ವಾಭಿಮಾನಿ ಹೆಣ್ಮಕ್ಳ ಹೋರಾಟ ಆಗಿತ್ತು ಅದು. ಸರಿನೇ, ಹೆಣ್ಮಕ್ಳು ವಿರುದ್ಧ ನಡೀತಾ ಇರುವಂತ ಅಕ್ರಮಗಳು, ಶೋಷಣೆ ಇವತ್ತಿಗೂ ಜಾಸ್ತಿನೇ. ಆದ್ರೆ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ಇಂಥ ಸಮಸ್ಯೆಗೆ ಬಲಿ ಆಗ್ತಾ ಇರೋದು ಆ ಊರಿನ ಒಳ್ಳೆ ಗಂಡಸರು ಸಹ ಸೇರಿ. ಸೊ ಯು ಬ್ಲೇಮ್ ದ ಪರ್ಸನ್, ನಾಟ್ ದ ಜೆಂಡರ್. ಹೆಣ್ಮಕ್ಳು ಒಗ್ಗಟ್ಟಾಗಿರ್ಬೇಕು, ಒಟ್ಟಾಗಿ ಸೇರಿ ಹೋರಾಟ ಮಾಡಬೇಕು, ಎಲ್ಲವೂ ಇರಬೇಕು. ಆದ್ರೆ ಅದು ತನ್ನ ಗಂಡಂದಿರ ವಿರುದ್ಧವಾಗಿ ಆಗಿರಬಾರ್ದು, ಅವರ ಸಮವಾಗಿ ಆಗಿರ್ಬೇಕು. ಹಾ, ನೀನಿಲ್ಲಿ ಬಾ ಬಾ. ಅಯ್ಯೋ, ಹಲ್ಲಿಲ್ದೇ ಇರೋ ಒಂದು ಗಂಡು ಸಿಂಹ. ಇಡೀ ಊರಿನ ಜನ ಎಲ್ಲ ನೋಡೋ ರೀತಿ ನಿನ್ನ ಹೆಂಡತಿ ಜೊತೆನೆ ಪಬ್ಲಿಕಲ್ಲಿ ಗಲಾಟೆ ಮಾಡ್ಕೊಂಡ್ರೆ ನಿನ್ಗೇನ್ ಸಿಗುತ್ತೆ? ಇಲ್ಲಿವರೆಗೂ ಈ ಊರಲ್ಲಿರೋ ಗಂಡಸರನ್ನೆಲ್ಲ ಯಾಮಾರಿಸ್ಕೊಂಡಿದ್ಯಾ ನೀನು ನನ್ ಮಗನೇ? ತಿರುಗ್ಸೋ ಮೀಸೆನಾ? ಎದೆ ಸೆಟದು ನಿಂತ್ಕೊಳ.
ಸಮಸ್ಯೆನ ಪರಿಹರಿಸೋದು ಬಿಟ್ಟು ಗಂಡು ಜಾತಿಗೆ ಅವಮಾನ ಇಂಥವ್ರು. ಈ ಬೇಡದೇ ಇರೋ ಈಗೋ ಕಾಂಪ್ಲೆಕ್ಸ್ ಅದು ಒಳ್ಳೇದಕ್ಕಲ್ಲ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹೊಂದ್ಕೊಂಡು ಹೋಗೋದು, ಸಹನೆಯಿಂದಿರೋದು ಅನ್ನೋದು ಒಂದು ಗಂಡ ಹೆಂಡತಿಗೆ ಬೇಕಾಗಿರುವಂತ ಅಮೂಲ್ಯವಾದಂಥ ವ್ಯಕ್ತಿತ್ವ. ಈ ಸೃಷ್ಟಿಲೇ ಬಹಳ ಅದ್ಭುತವಾದಂಥ ಸೃಷ್ಟಿ ಅಂದ್ರೆ ಒಂದು ಹುಡುಗ, ಒಂದು ಹುಡುಗಿ. ಅದರಲ್ಲಿ ಯಾರು ಮೇಲೂ ಅಲ್ಲ, ಮತ್ತೊಬ್ರು ಯಾರು ಕೀಳೂ ಅಲ್ಲ. ಒಂದು ಹೆಣ್ಣು ಮಾಡೋಂಥ ಎಷ್ಟೋ ಕೆಲಸಗಳನ್ನ ಒಬ್ಬ ಗಂಡಸು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಂದು ಗಂಡು ಮಾಡೋ ಎಷ್ಟೋ ಕೆಲಸಗಳನ್ನ ಒಂದು ಹೆಣ್ಣು ಮಾಡೋಕ್ ಸಾಧ್ಯ ಇಲ್ಲ. ಎರಡೂ ಕಡೆ ಇದೆ ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು, ಸುಖ ದುಃಖಗಳು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯಾವಾಗ್ಲೂ ಪ್ರೀತಿಯಿಂದ, ಮರ್ಯಾದೆಯಿಂದ ಇರಬೇಕು ನಮ್ಮ ಜೀವನ. ಮಾತಾಡು. ಹಲೋ ಪ್ರೆಸಿಡೆಂಟ್, ನಾನು ಸಂತೆಮಾಳೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ತೊಂದರೆ ಆಗಿದೆ. ಪುಟ್ ಇನ್ ದ ಸ್ಪೀಕರ್ ಫೋನ್. ಆಮೇಲೆ ಇಲ್ಲಿ ಭೈರವ ಮತ್ತೆ ಅವನ ಕಡೆ ಹುಡುಗರು ಬಂದಿದ್ದಾರೆ. ಸಾರೆ ಅಂಗಡಿ ಓಪನ್ ಮಾಡೋದಕ್ಕೆ ಸರಕು ತರ್ತಾ ಇದ್ದಾರೆ ಅನ್ಸುತ್ತೆ. ಪ್ರೆಸಿಡೆಂಟ್, ಎಲ್ಲ ನಮ್ ಕೈ ಮೀರಿ ಹೋಗ್ತಾ ಇದೆ. ಇಲ್ಲಿ ಅವರು ತುಂಬಾ ಜನ ಇದ್ದಾರೆ. ಚಿಕ್ಕ ಮಕ್ಳನ್ನೆಲ್ಲ ಕೆಲ್ಸಕ್ಕೆ ತಗೊಂಡಿದ್ದಾರೆ. ಪ್ರೆಸಿಡೆಂಟ್, ಇವಾಗ ನೀವ್ ಏನಾದ್ರೂ ಮಾಡ್ಲೇಬೇಕು. ಅದನ್ನ ಹಾಗೆ ಬಿಡ. ನೀವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಯೋಚನೆ ಮಾಡೋದಕ್ಕೂ ಇಲ್ಲಿ ಟೈಮ್ ಇಲ್ಲ. ಬೇಗ ನಾವೇನಾದ್ರೂ ಮಾಡ್ಲೇಬೇಕು. ಪ್ರೆಸಿಡೆಂಟ್, ಹಲೋ. ನೀವೆಲ್ಲ ಯಾಕೆ ಈ ರೀತಿ ಭಯ ಪಡ್ತಿದ್ದೀರಾ? ನೀವಿಬ್ರು ಒಂದಾದ್ರೆ ಇಡೀ ಊರೇ ಒಂದಾಗುತ್ತೆ. ಈ ಊರೇ ಒಂದಾದ್ಮೇಲೆ ನಿಮ್ಮನ್ನ ಯಾರೂ ಸೋಲ್ಸೋದಕ್ಕಾಗಲ್ಲ. ಭೈರವ ಬಂದ್ರೂ ಆಗಲ್ಲ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ವ್ಯಾಪಾರ ಆಗಲ್ಲ ಅಂತಿದ್ದಲ್ಲ? ಎಷ್ಟು ಜನ ಬಂದಿದ್ದಾರೆ ನೋಡು, ತೆಗೆದುಕೊಡು. ಆದರೆ ಸಾಲ ಎಲ್ಲ ಕೊಡೋದಿಲ್ಲ. ಕೊಡಬೇಕಾಗಿರೋ ಕಾಸನ್ನ ಆಗಾಗ್ಲೇ ಕೊಟ್ಬಿಡ್ಬೇಕು. ನಿಮ್ಮ ಅಪ್ಪ ಇಟ್ಟಿದ್ದೆ ಓಡ್ಲಿಲ್ಲ, ಇವಾಗ ನೀನು ಏನೋ ನೋಡ್ದೇನಾ? ಮುಂದೆ ಇರೋ ಗಂಡಸರಿಗೆ ಅಷ್ಟಿಲ್ಲ, ಹೆಣ್ಮಕ್ಳಿಗೆನೆ ಗಾಂಚಲಿ ಜಾಸ್ತಿ. ಹೊಡೆದ್ ಸಾಯಿಸ್ರ ಎಲ್ಲಾರನು. ಅಯ್ಯೋ, ಏನೋ ಮಾಡ್ದೆ ನೀನು. ಇರಿ ಇರಿ, ನೀವೆಲ್ಲ ಇಲ್ಲೇ ಇರಿ. ಸರ್, ನೀವು ಆರ್ಡರ್ ಕೊಟ್ರೆ ನಾವಿದಕ್ಕೆ ತಲೆ ಹಾಕೋ ಅಗತ್ಯ ಇಲ್ಲ.
ಈಗ ಅರೆಸ್ಟ್ ಮಾಡಿ. ಇವನ್ನ ಗಾಡಿ ಹತ್ಸಿ, ಎಲ್ಲಾರು ಒಳಗಾಕಿ. ಹೋಗೋ ಏನ್ ಗುರಾಯಿಸ್ತೀಯಾ? ಕಣ್ ಕಿತ್ತಾಕ್ಬಿಡ್ತೀನಿ. ಇಲ್ಲೆಲ್ಲ ವಿಷಯನೂ ಸರಿಯಾಗಿ ಮುಗೀತಲ್ವಾ? ಇನ್ಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವಳನ್ನ ಕರ್ಕೊಂಡು ಮನೆಗೆ ಬಾ. ನಿಮ್ಮ ಅಮ್ಮ ಕಾಯ್ತಾ ಇದ್ದಾಳೆ. ಅಪ್ಪ ಅಪ್ಪನ ಅವನು ಹೇಳ್ದಾಗೆ ನಾನು ಇವನ ಅಪ್ಪನೇ. ಇಲ್ಲಿರೋ ಎಲ್ಲರೂ ಕೆಲಸ ಮಾಡ್ತವ್ರೆ, ಹಿಡ್ಕೊಳ್ಳಿದ್ದೀನ. ವಾ ಕೆಲಸ ಮಾಡ್ರಯ್ಯ. ಅಪ್ಪ ಸ್ಕೂಲ್ಗೆ ಹೋಗ್ಬರ್ತೀವಿ, ಬಾಯ್. ಓಕೆ ಓಕೆ. ಅದೆಲ್ಲ ಬಿಡಿ, ನಾನು ನೋಡ್ಕೊತೀನಿ. ಅಪ್ಪನ ಕೊಡು.